the asexual reproductions ಅಂದ್ರೆ reproductions without gametes. It is called asexual reproduction. ಏನಾಯ್ತು ನಿಮ್ಗೆ about the coming to your ಸೊ ಇಲ್ಲಿ ಇದಾಗಿ ಕಾಣಿಸ್ತಾ ಇದೆ ನಿಮ್ಗೆ ಸೊ ವಾಟ್ ಇಸ್ ಏನಿದೆ ನಿಮ್ಗೆ ಅಲ್ವಾ ದ ಮೀನಿಂಗ್ ವಾಟ್ ಇಸ್ asexual reproductions ಅಂತ ಹೇಳಿದೆ next asexual reproductions next sexual reproduction. What is the meaning of the sexual reproduction? The organisms reproduce from the male and the female gametes. It is called sexual reproduction or gametic reproductions. ಅದು ಗೊತ್ತಾಯ್ತಲ್ಲ ಈಗ. ಸೊ asexual reproduction ಅಂದ್ರೆ ಏನು, sexual reproductions ಅಂದ್ರೆ ಏನು ಅಲ್ವಾ. ಸೊ ನೆಕ್ಸ್ಟ್ ಕಮಿಂಗ್ ಟು ಏನಿದೆ ನಿಮ್ಗೆ about the life span ಹೇಳಿದೆ. The organisms how many years it lives from birth to end. So that is called as the life span ಅಂದ್ವಿ. ಸೆಕ್ಷುಯಲ್ ರಿಪ್ರೊಡಕ್ಷನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆಮೇಲೆ asexual reproductions ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಯ್ತು. ಸೊ ನಿಮ್ ಟೈಪ್ಸ್ ಆಫ್ ದಿ asexual reproductions ಇದರಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ ಒಳಗೆ ಬಂದ್ರೆ ನಾವು asexual reproductions ಆಗ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಅದರದ್ದು ಟೈಪ್ಸ್ ಆಫ್ ದಿ ರಿಪ್ರೊಡಕ್ಷನ್ಸ್. ಫಾರ್ ಎಕ್ಸಾಂಪಲ್ ಈಸ್ಟ್ ಯಾವ್ದ್ರಿಂದ ಮಾಡ್ಕೊಳುತ್ತೆ ಅಂತ ಹೇಳಿದ್ವಿ ನಾವು. ಈಸ್ಟ್ ಹೌ ಇಟ್ ರಿಪ್ರೊಡ್ಯೂಸ್ ಇಟ್ ಇಸ್ ಬಡ್ಡಿಂಗ್. ಬ್ಯಾಕ್ಟೀರಿಯಾ ಆಗಿದ್ರೆ ಇಟ್ ಈಸ್ ಫ್ರಮ್ ದಿ ಬೈನರಿ ಫಿಷನ್. ಬೈ ಅಂದ್ರೆ ಏನು, ಎರಡು. ಫಿಷನ್ ಅಂದ್ರೆ ಇದು ಮಲ್ಟಿಪ್ಲೈ ಆಗೋದು. ಸೊ ಎರಡಾಗಿ ಮಲ್ಟಿಪ್ಲೈ ಆಗೋದು. ನೆಕ್ಸ್ಟ್ ಹೈಡ್ರಾ, ಅದು ಕೂಡ ಏನಾಗುತ್ತೆ ನಿಮ್ಗೆ ಬಡ್ಡಿಂಗ್ ಇಂದ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಏನಿದೆ ನಿಮ್ಗೆ ಅಬೌಟ್ ದಿ ಕ್ಲಾಮಿಡೋಮೋನಾಸ್. ಕ್ಲಾಮಿಡೋಮೋನಾಸ್ ಅದರಿಂದ ಆಗುತ್ತೆ, ಕ್ಲಾಮಿಡೋಮೋನಾಸ್ ಝೂಸ್ಪೋರ್ಸ್ ಇಂದ ಆಗುತ್ತೆ. ಹಾಗೇನೆ ಪೆನ್ಸಿಲಿಯಂ ಅಲ್ವಾ, ಪೆನ್ಸಿಲಿಯಂ ಯಾವ್ದ್ರಿಂದ ಆಗುತ್ತೆ, ಕೊನಿಡಿಯಾದಿಂದ ಆಗುತ್ತೆ ಅಲ್ವಾ. ಸರಿ. ನೆಕ್ಸ್ಟ್ ಇದರಲ್ಲಿ ಸ್ಪಾಂಜ್ ಯಾವ್ದ್ರಿಂದ ಆಗುತ್ತೆ ಅಂದ್ರೆ ಜಮ್ಯೂಲಿಂದ ಆಗುತ್ತೆ. ಸ್ಪಾಂಜ್ ಯಾವ್ದ್ರಿಂದ ಆಗುತ್ತೆ, ಜಮ್ಯೂಲಿಂದ ಆಗುತ್ತೆ. ಸೊ ಅಮೀಬಾ ಕೂಡ ಏನಾಗುತ್ತೆ, ಬೈನರಿ ಫಿಷನ್ ಇಂದ ಆಗುವಂತ. ಬ್ಯಾಕ್ಟೀರಿಯಾ ಮತ್ತೆ ಅಮೀಬಾದೊಳಗೆ ಏನಾಗುತ್ತೆ, ನಾವು ಇಸಿದಿ ಬೈನರಿ ಫಿಷನ್ ಅಂತ ಕರಿತೀವಿ ಅಲ್ವಾ. ಸೊ ನೆಕ್ಸ್ಟ್ ಏನಾಯ್ತು ನಿಮ್ಗೆ ಇನ್ ಕೇಸ್ ಆಫ್ ದಿ ಪ್ಲಾಂಟ್ಸ್ ಗೆ ಬಂದ್ರೆ, ಸೊ ನಾವ್ ಏನ್ ಮಾಡ್ತೀವಿ ಈಗ ಒಂದ್ಸಲ ನೋಡ್ಕೊಂಡ್ಬಿಡೋಣ. ಸೊ ಬಡ್ಡಿಂಗ್ ಅಂದ್ರೆ ಏನು ಎಲ್ಲ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಒಂದ್ಸಲ ನೀವೇನ್ ಮಾಡ್ಕೊಂಡ್ಬಿಡಿ, ಅವನ್ನ ನೋಡ್ಕೊಂಡ್ಬಿಡಿ ಇವಾಗ. ಸೊ ಈಗ ಇಲ್ಲಿ ನೋಡ್ತಾ ಇರೋದು ಯಾವ್ದಿದು, ಈಗ ನೋಡ್ತಾ ಇದ್ದೀರಾ, ಏನ್ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೀನಿ. ಬಡ್ಡಿಂಗ್ ಇನ್ ಈಸ್ಟ್. ಸೊ ಬಡ್ಡಿಂಗ್ ಆಗ್ಬೇಕಾದ್ರೆ ಏನ್ ಮಾಡುತ್ತೆ, ಫಸ್ಟ್ ಅದು ಈ ತರ ಒಂದು ಸೆಲ್ ಇರುತ್ತೆ, ಈಸ್ಟ್ ಸೆಲ್ ಹಿಂಗಿರುತ್ತೆ, ಒಂದು ಸಿಂಗಲ್ ಸೆಲ್ ಅಲ್ವಾ, ಅದು ಯೂನಿಸೆಲ್ಯುಲರ್ ಅಲ್ಲ. ಸೊ ಈ ತರ ಏನಾಗುತ್ತೆ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗೆ ಅದು ಈ ತರ ಒಂದ್ ಸಣ್ಣ ಬಡ್ ತರ ಫಾರ್ಮೇಶನ್ ಆಗುತ್ತೆ. ಅದು ಬಡ್ ಏನಾಗುತ್ತೆ, ಗ್ರೋತ್ ಹಾಕೋಳ್ತಾ ಹೋಗುತ್ತೆ. ಸೊ ಗ್ರೋತ್ ಆಗ್ಬಿಟ್ಟು ಏನಾಯ್ತು ನಿಮ್ಗೆ, ಅದು ಪೂರ್ತಿ ಗ್ರೋತ್ ಆದ್ಮೇಲೆ ಏನ್ ಮಾಡುತ್ತೆ, ಇಟ್ ಸಪರೇಟ್ಸ್ ಫ್ರಮ್ ದಿ ಇದ್ರೊಳಗೆ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ ಅಲ್ವಾ, ಇಟ್ಸ್ ಇರ್ಲಿ ಇದ್ರಿಂದ ಸೆಲ್ ಇಂದ ಸಪರೇಟ್ ಮಾಡ್ಕೊಂಡ್ಬಿಟ್ಟು ಅವಾಗ ಏನಾಯ್ತು, ಇದು ಇಟ್ ಆಲ್ಸೋ ಗ್ರೋಸ್ ಇಂಟು ಈಸ್ಟ್ ಸೆಲ್ ಆಗಿಬಿಟ್ಟು ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಈಸ್ ಹೌ ದಿ ಇನ್ ದಿ ಕೇಸ್ ಆಫ್ ದಿ ಬಡ್ಡಿಂಗ್ ಇನ್ ಈಸ್ಟ್ ಯಾವ ತರ ಆಗುತ್ತೆ ಅಂತ. ಸೊ ದಿಸ್ ಇದು ಕೂಡ ಏನಿದು, ಇದು ಇಲ್ಲಿ ನೋಡ್ತಾ ಇರೋದು ಏನಿದೆ ನೀವು, ಯಾವುದು ಹೈಡ್ರಾ. ಹೈಡ್ರಾ ಅದು ಕೂಡ ಯಾವ ರೀತಿ ಮಾಡುತ್ತೆ, ಸೊ ಏನಾಯ್ತು ನಿಮ್ಗೆ, ಈಸ್ಟ್ ನೋಡಿದ್ರಿ ಒಂದೇ ಒಂದ್ ಸೆಲ್ ಇತ್ತಲ್ಲ, ಈಸ್ಟ್ ಒಳಗೆ ಏನಾಗಿತ್ತು ಒಂದೇ ಸೆಲ್. ಅದೇನಾಗಿದೆ ನಿಮ್ಗೆ ಕಿಂಗ್ಡಮ್ ಮೈಕೋಟಾ ಫಂಗೈ ಇದಕ್ಕೆ ಬರುವಂತದ್ದು. ಇದು ಹೈಡ್ರಾ ಅನ್ನೋದು ಅನಿಮಲ್ ಅಲ್ವಾ, ಸಿಲಿಂಡ್ರೇಟ್ಸ್ ಅಲ್ಲಿ ಇರುವಂತ ಒಂದು ಅನಿಮಲ್. ಸೊ ಅದು ಕೂಡ ಏನಾಗುತ್ತೆ, ಈ ತರ ಬಡ್ ಮಾಡ್ಕೊಳುತ್ತೆ. ಬಡ್ ಏನಾಗುತ್ತೆ, ಪೂರ್ತಿ ಗ್ರೋತ್ ಆದ್ಮೇಲೆ ಇಟ್ ಸಪರೇಟ್ಸ್ ಫ್ರಮ್ ದಿ ಏನಾಗ್ಬಿಟ್ಟು ಹೈಡ್ರಾದಿಂದ ಸಪರೇಟ್ ಮಾಡ್ಕೊಂಡು ಪುನಃ ಈಗ ಇಟ್ ಗ್ರೋಸ್ ಇಂಟು ಹೈಡ್ರಾ ತರನೇ ಗ್ರೋತ್ ಆಗುತ್ತೆ. ಸೊ ಇದು ಏನಾಯ್ತು ಗೊತ್ತಾಯ್ತಲ್ಲ ಈಗ, ಹೈಡ್ರಾದೊಳಗೆ ಬಡ್ಡಿಂಗ್ ಹೇಗಾಗುತ್ತೆ ಅಂತ. ಇಲ್ಲಿ ಇದ್ಯಾವ್ದಿದು ನೋಡಿ, ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋದು ನಿಮಗೆ ಮಿಲ್ ಹಾಲು ಅಂತಿರಲ್ಲ, ಹಾಲಿನೊಳಗೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಏನಂತ ಹೇಳ್ತೀವಿ ನಾವು, ಅದನ್ನ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕರಿತೀವಿ. ಸೊ ಇಲ್ಲೇನಾಗಿದೆ, ಒಂದೊಂದು ಬ್ಯಾಕ್ಟೀರಿಯಾ ಸೆಲ್ ನೋಡ್ತಾ ಇದ್ರಿ, ಕೆಲವೊಂದ್ ಕಡೆ ಏನಿದೆ ಎರಡೆರಡು ಸೆಲ್ ನೋಡ್ತಾ ಇರಲ್ಲ. ಸೊ ಇಲ್ಲಿ ದಿಸ್ ಇಸ್ ಏನಿದೆ ನಿಮ್ಗೆ ಎರಡು ಸೆಲ್ ಕಾಣಿಸ್ತಿದೆ. ಹೆಂಗಾಗಿದ್ದು, ಒಂದ್ ಸೆಲ್ ಇತ್ತು, ಅದು ಹೆಂಗೆ ಎರಡು ಸೆಲ್ ಆಯ್ತು ಅಂದ್ರೆ ಫ್ರಮ್ ದಿ ಬೈನರಿ ಫಿಷನ್. ಸೊ ಬ್ಯಾಕ್ಟೀರಿಯಾಸ್ ಏನ್ ಮಾಡುತ್ತೆ, ಬೈನರಿ ಫಿಷನ್ ಇಂದ ಏನಾಗುತ್ತೆ, ಎರಡು ಸೆಲ್ ಆಗುತ್ತೆ ಅಲ್ವೇನ್ರಿ.
ಸೊ ದಟ್ ಇಸ್ ಒಂದ್ ಸೆಲ್ ಇದ್ದಿದ್ದು ಒಂದ್ ಸೆಲ್ ಇದೆ ಫಸ್ಟ್ ಏನಾಗುತ್ತೆ ನ್ಯೂಕ್ಲಿಯಸ್ 2 ಆಗುತ್ತೆ ಆಮೇಲೆ ಸೈಟೋಪ್ಲಾಸಮ್ 2 ಆಗ್ಬಿಟ್ಟು 2 ಸೆಲ್ ಆಗುತ್ತೆ. ಈ ರೀತಿ ಏನ್ ಮಾಡಿದೆ ನಿಮ್ಗೆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಇಟ್ ರೀಪ್ರೊಡ್ಯೂಸಸ್ ಫ್ರಮ್ ದಿ ಬೈನರಿ ಫಿಷನ್. ಇಲ್ಲೂ ಅಷ್ಟೇ ಅಲ್ವಾ. ಸೊ ಒಂದ್ ಇತ್ತು ಇಲ್ಲಿ ನೋಡಿ 2 ಕಾಣಿಸ್ತಾ ಇದೆ ಬ್ಯಾಕ್ಟೀರಿಯಾ ಸೆಲ್ಸ್. ದಟ್ ಇಸ್ ಬ್ಯಾಕ್ಟೀರಿಯಾ ಅಂತ ಏನ್ ನೆನಪಾಗ್ಬೇಕು ನಿಮ್ಗೆ? ಬ್ಯಾಕ್ಟೀರಿಯಾ ನೆನಪಾಗ್ಬೇಕು ಯಾವ್ದು ಯಾವ ಟೈಪ್ಸ್ ಬ್ಯಾಕ್ಟೀರಿಯಾದೊಳಗೆ? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅದು ಟೈಪ್. ರೀಪ್ರೊಡಕ್ಷನ್ ಟೈಪ್ಸ್ ಯಾವುದು? ಆಗುತ್ತೆ ಇಲ್ಲಿ ಕಾಣಿಸುತ್ತಾ? ಕಾಣಿಸುತ್ತೇನ್ರಿ? ಇದು ಈಕೋಲಿ ಅನ್ನೋ ಬ್ಯಾಕ್ಟೀರಿಯಾ. ಅದು ಲ್ಯಾಕ್ಟೋಬ್ಯಾಸಿಲಸ್ ಅಂತ ಬ್ಯಾಕ್ಟೀರಿಯಾ ನೋಡಿದ್ರಿ. ಇದು ಈಕೋಲಿ ಅನ್ನೋ ಬ್ಯಾಕ್ಟೀರಿಯಾ. ಸೊ ಒಂದ್ ಸೆಲ್ ಇದು ಏನಾಗಿದೆ ನಿಮ್ಗೆ ಕ್ಲೀನ್ ಆಗಿ 2 ಸೆಲ್ ಫಾರ್ಮೇಶನ್ ಆಗಿರೋದು ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ? ಓಕೆ. ಸೊ ದಟ್ ಇಸ್ ಕಾಲ್ಡ್ ಬೈನರಿ ಬೈನರಿ ಫಿಷನ್. ಸೊ ಏನಂತ ನೆನ್ಪಿಟ್ಕೊಳ್ಬೇಕಿದ್ನ? ಏನಂತ ನೆನ್ಪಿಟ್ಕೊಳ್ಬೇಕ್ರಿ? ಏನಂತ ನೆನ್ಪಿಟ್ಕೊಳ್ತೀರಾ? ಏನಂತ ನೆನ್ಪಿಟ್ಕೊಳ್ತೀರಾ? ಬ್ಯಾಕ್ಟೀರಿಯಾ ಫ್ರಮ್ ದಿ ಏನಂತ ನೆನ್ಪಿಟ್ಕೊಳ್ಬೇಕು? ಬೈನರಿ ಫಿಷನ್. ಸೊ ನೆನ್ಪಾಗುತ್ತಾ? ಸೊ ಬೈನರಿ ಫಿಷನ್ ಅನ್ನೋದು ನೆನ್ಪಿಟ್ಕೊಂಡ್ಬಿಟ್ರೆ ಏನಾಗುತ್ತೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದ ಟೈಪ್ಸ್ ಆಫ್ ದಿ ರೀಪ್ರೊಡಕ್ಷನ್ಸ್ ಇನ್ ಕೇಸ್ ಆಫ್ ದಿ ಏನಿದೆ ನಿಮ್ಗೆ ಬ್ಯಾಕ್ಟೀರಿಯಾದೊಳಗೆ. ಆದ್ರೆ ಕಮಿಂಗ್ ಟು ಯುವರ್ ಏನಾಯ್ತು ನಿಮ್ಗೆ ಬ್ಯಾಕ್ಟೀರಿಯಾ ಗೊತ್ತಾಯ್ತು. ಆಮೇಲೆ ಈಸ್ಟ್ ಹೆಂಗಾಗುತ್ತೆ? ಇಲ್ಲೇನ್ ಕಾಣಿಸ್ತಾ ಇದೆ ನಿಮ್ಗೆ? ಇದೇನ್ ಕಾಣಿಸ್ತಾ ಇದೆ? ಯಾವ್ದಿದು? ಯಾವ್ದು ರೀ? ಕ್ಲಾಮಿಡೋಮೋನಾಸ್. ಇದ್ಯಾವ್ದು ಕಾಣಿಸ್ತಾ ಇದೆಯಾ? ಕಾಣಿಸ್ತದಲ್ವಾ? ಕ್ಲಾಮಿಡೋಮೋನಾಸ್ ಅಂತ ಕರೀತೀವಿ. ಯಾವ್ದ್ರಿಂದ ಯಾವ್ದ್ರಿಂದ ಆಗುತ್ತೆ? ವೆರಿ ಗುಡ್. ಝೂ ಸ್ಪೋರ್ಟ್ಸ್ ಇಂದ. ವೆರಿ ಗುಡ್. ಕ್ಲಾಮಿಡೋಮೋನಾಸ್ ಯಾವ್ದ್ರಿಂದ ಆಗುತ್ತೆ? ಝೂ ಸ್ಪೋರ್ಟ್ಸ್ ಇಂದ ಆಗುತ್ತೆ. ಸೊ ಹಿಂಗೆ ಗೊತ್ತಾಯ್ತಲ್ಲ. ಇಷ್ಟು ನೆಕ್ಸ್ಟ್ ಇನ್ನೊಂದು ಹೇಳಿದ್ವಿ ನಾವು ಎಸೆಕ್ಷುಯಲ್ ರಿಪ್ರೊಡಕ್ಷನ್. ಇದ್ಯಾವ್ದು ನೋಡ್ತಾ ಇರೋದು ನೀವು? ಯಾವ್ದು ನೋಡ್ತಾ ಇದ್ದೀರಾ? ಪೆನ್ಸಿಲಿಯಂ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಸ್ಪೋರ್ಸ್ ಏನೋ ಕಾಣಿಸ್ತಾ ಇದೆಯಲ್ಲ ಕೊನಿಡಿಯಾ. ವೆರಿ ಗುಡ್. ಈ ಕೊನಿಡಿಯಾ ಸಹಾಯದಿಂದ ಏನಾಗುತ್ತೆ ಪೆನ್ಸಿಲಿಯಂ ರೀಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಆರ್ಗ್ಯಾನಿಸಮ್ಸ್ ನೇಮ್ಸ್ ಪೆನ್ಸಿಲಿಯಂ ಅಂತ ನೆನ್ಪಿಟ್ಕೊಳ್ಳೋದು. ಪೆನ್ಸಿಲಿಯಂ ಟೈಪ್ ರೀಪ್ರೊಡಕ್ಷನ್ ಟೈಪ್ ಆಫ್ ರೀಪ್ರೊಡಕ್ಷನ್ ಅನ್ಕೊಡ್ಲೆ ಕೊನಿಡಿಯಾ ಅಂತ ನೆನ್ಪಿಟ್ಕೊಳ್ಬೇಕು. ಈಸಿ ಆಗುತ್ತಾ? ಅರ್ಥ ಆಗುತ್ತಾ? ನೆನ್ಪಿಟ್ಕೋತೀರಾ? ಓಕೆ. ನೀವು ಕೂಡ ಬಟಿಂಗ್ ಇಂದ ಸ್ಪಾಂಜ್ ಇದು ಕಾಣಿಸ್ತಾ ಇದೀರಾ? ಸೊ ದಟ್ ಈಸ್ ಇಟ್ ಫ್ರಮ್ ದಿ ಇವಾಗ ಜಮ್ಯೂಲ್ ಇಂದ ಆಗುತ್ತೆ. ನೆಕ್ಸ್ಟ್ ಸೊ ಇದೆಲ್ಲ ಏನಾಯ್ತು ನಿಮ್ಗೆ? ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಬಂದ್ರೆ ನಾವ್ಯಾವ ತರದ್ದು ನಮಗೆ ನಾವು ನೋಡ್ತಾ ಇದೀವಿ. ಪ್ಲಾಂಟ್ ಇಟ್ ಈಸ್ ದಿ ವೆಜಿಟೇಟಿವ್ ರಿಪ್ರೊಡಕ್ಷನ್. ಇದ್ರೊಳಗೆ ನಮಗೆ ಎಕ್ಸಾಂಪಲ್ ಪೀಸ್ ಆಫ್ ಪೊಟ್ಯಾಟೊ. ಸೊ ಏನಿದೆ ನಿಮ್ಗೆ ಫಸ್ಟ್ ನಾ ಹೇಳಿದೆ ನಿಮ್ಗೆ ಅಲ್ಲೇನ್ರಿ ಆಲೂಗೆಡ್ಡೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ಉದಾಹರಣೆ ಅಲ್ವೇನ್ರಿ? ಪೊಟ್ಯಾಟೊ ನೆನ್ಪಿಟ್ಕೊಳ್ಳಿ. ಆಮೇಲೆ ಶುಂಠಿ ನೆನ್ಪಿಟ್ಕೊಳ್ಳಿ. ಜಿಂಜರ್ ಶುಂಠಿ ಏನಂತೀರಿ? ಜಿಂಜರ್ ಅಂತೀರಿ. ಹೌದಾ? ಶುಭ ಮ್ಯೂಟ್ ಮಾಡೋಣ ನೋಡಿ. ಹಲೋ ಹಲೋ ಮಿಸ್ ಹೇಳ್ರಿ ಮಿಸ್. ಏನು ಡಿಸ್ಟರ್ಬೆನ್ಸ್ ಇದೆಯಲ್ಲ ಯಾಕೆ?
ಎಲ್ಲಿ ಡಿಸ್ಟರ್ಬೆನ್ಸ್ ಅಂತ ಗೊತ್ತಿಲ್ಲ ನನಗೆ ಅಲ್ಲ. ನೀವು ಮ್ಯೂಟ್ ಮಾಡ್ಬಿಡ್ರಿ. ನೀವು ಮ್ಯೂಟ್ ಮಾಡ್ಬಿಡ್ರಿ, ಯಾಕಂದ್ರೆ ನನಗೆ ನಿಮ್ದಿಗಿಂತ ಹೆಚ್ಚಾಗಿ ರೆಸ್ಪಾನ್ಸ್ ಏನೋ ಬೇರೆನೆ ಕೇಳಿಸ್ತಾ ಇದೆ ನನಗೆ. ಆಯ್ತಾ, ಸರಿ ನಾನು ಮಾತಾಡೋದು ಕೇಳಿಸುತ್ತಲ್ಲ? ಹಲೋ ಮಿಸ್ ಕೇಳಿಸ್ತಿದೆ. ಸೊ ನಮಗೆ ಇನ್ ಕೇಸ್ ಆಫ್ ದಿ ರಿಪ್ರೊಡಕ್ಷನ್ ಒಳಗೆ ನಾವು ಬಂದ್ರೆ, ನೀವು ಫಸ್ಟ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ನೆನ್ಪಿಟ್ಕೊಳ್ಬೇಕು. ಟ್ಯೂಬರ್ ಅಂದ್ರೆ ಪೊಟ್ಯಾಟೋಗೆ ಅಲ್ವಾ? ಪೊಟ್ಯಾಟೋ ಅಂದ ತಕ್ಷಣ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪೊಟ್ಯಾಟೋ ಅಂದ ತಕ್ಷಣ ಟ್ಯೂಬರ್ ಅಂತ ನೆನಪಾಗ್ಬೇಕು. ಹಾಗೇನೆ ರೈಸೋಮ್ ಅಲ್ವಾ, ಶುಂಠಿ ಅಂತ ಜಿಂಜರ್ ಅಂದ ತಕ್ಷಣ ರೈಸೋಮ್ ಅಂತ ನೆನಪಾಗ್ಬೇಕು. ಆಮೇಲೆ ಅಗೇವ್ ಅನ್ನೋದೊಂದು ಪ್ಲಾಂಟ್, ಅದರಲ್ಲಿ ಬಲ್ಬಿಲ್ ಅನ್ನೋ ಒಂದು ಪಾರ್ಟ್ ಇಂದ ಮಾಡ್ಕೊಳ್ಳುತ್ತೆ. ಹಾಗೇನೆ ಬ್ರಯೋಫಿಲಮ್ ಅದು ಲೀಫ್ ಬಡ್ಸ್ ಇಂದ ಮಾಡ್ಕೊಳ್ಳುತ್ತೆ. ಆಮೇಲೆ ವಾಟರ್ ಹೈಸಿಂತ್ ಅದು ಆಫ್ಸೆಟ್ಸ್ ಇಂದ ಮಾಡ್ಕೊಳ್ಳುತ್ತೆ. ಕ್ರಿಸಾಂಥಮಮ್ ಅಂದ್ರೆ ಸಕ್ಕರ್ಸ್ ಇಂದ ಆಗುತ್ತೆ. ಬಲ್ಬ್ಸ್ ಆನಿಯನ್ ಇಂದಲ್ಲಿ ಏನಾಗುತ್ತೆ, ಬಲ್ಬ್ಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದ್ಸಲ ನೋಡಿ ನೆನ್ಪು ಮಾಡ್ಕೊಳ್ಳಿ. ಪೊಟ್ಯಾಟೋ ಅಂತ ತಕ್ಷಣ ಏನಾಗ್ಬೇಕು ನಿಮ್ಗೆ? ಟೈಪ್ಸ್ ಆಫ್ ದಿ ರಿಪ್ರೊಡಕ್ಷನ್ ಪೊಟ್ಯಾಟೋ ಒಳಗೆ ಯಾವುದು? ಟೈಪ್ಸ್ ಆಫ್ ದಿ ರಿಪ್ರೊಡಕ್ಷನ್ ಕೇಸ್ ಆಫ್ ಪೊಟ್ಯಾಟೋ ಟ್ಯೂಬರ್. ಕಾಣಿಸ್ತಾ ಇದೆಯಲ್ಲಿ? ಕಾಣಿಸ್ತಾ ಇದೇನ್ರಿ? ಕಾಣಿಸ್ತದೆ. ಟ್ಯೂಬರ್ ಅದೇ ಕಾಣಿಸ್ತಾ ಇದೆಯಲ್ಲ. ಮತ್ತೆ ನೀವು ಏನು ಇದು ಮಾಡ್ತೀರ ನೋಡಿ, ಅದಕ್ಕೆ ರೈಸೋಮ್ ಅಂತ ತಕ್ಷಣ ಏನ್ ಮಾಡ್ಬೇಕು ನೀವು? ಜಿಂಜರ್ ಏನಿದೆಲ್ಲ, ಸೊ ದಟ್ ಇಸ್ ಫ್ರಮ್ ದಿ ರೈಸೋಮ್. ಹಾಗೇನೆ ಅಗೇವ್ ಅನ್ನೋದು ಬಲ್ಬಿಲ್ಸ್ ಇಂದ, ಹಾಗೆ ಬ್ರಯೋಫಿಲಮ್ ಅನ್ನೋದು ಲೀಫ್ ಬಡ್ಸ್ ಇಂದ, ಹಾಗೇನೆ ವಾಟರ್ ಹೈಸಿಂತ್ ಅನ್ನೋದು ಆಫ್ಸೆಟ್ಸ್ ಇಂದ ಮಾಡ್ಕೊಳ್ಳುತ್ತೆ. ಅದನ್ನೆಲ್ಲ ಹೇಗೆ ಹೇಳಿದೀನಿ ಯಾವ ತರ ಆಗುತ್ತೆ ಅಂತ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ಸ್, ಉದಾಹರಣೆಯನ್ನ ಮತ್ತು ಅದು ಟೈಪ್ಸ್ ಆಫ್ ರೀಪ್ರೊಡಕ್ಷನ್ಸ್ ಅದು ನೆನ್ಪಿಟ್ಕೊಂಡ್ರೆ ಆಯ್ತು. ಪ್ಲಾಂಟ್ಸ್ ನೇಮ್ಸ್ ನೆನ್ಪಿಟ್ಕೊಳ್ಳೋದು, ಅದು ಯಾವ ತರ ರೀಪ್ರೊಡಕ್ಷನ್, ವೆಜಿಟೇಟಿವ್ ರಿಪ್ರೊಡಕ್ಷನ್ ಮಾಡ್ಕೊಳ್ಳುತ್ತೆ. ಕ್ರಿಸಾಂಥಮಮ್ ಒಂದು ಸಕ್ಕರ್ಸ್ ಇಂದ, ಆನಿಯನ್ ಅನ್ನೋದು ಬಲ್ಬ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ನಾವು ಇದು ಆಲ್ ದೀಸ್ ಆರ್ ಟೈಪ್ಸ್ ಆಫ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಇನ್ ಕೇಸ್ ಆಫ್ ದಿ ಪ್ಲಾಂಟ್ಸ್. ಸೊ ಅವಾಗ ನೋಡಿದ್ದೆಲ್ಲ ಏನದು ನಿಮ್ಗೆ ಯೂನಿಸೆಲ್ಯುಲಾರ್ ಮತ್ತೆ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಆರ್ಗ್ಯಾನಿಸಮ್ಸ್ ಅಂದ್ರೆ ಅರ್ಥ ಏನು ಅಂತ ಹೇಳಿದೀನಿ ನಾನು. ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಎರಡನ್ನು ಸೇರಿಸಿದಾಗ ನಾವೇನಂತ ಹೇಳ್ತೀವಿ, ಅದನ್ನ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಅರ್ಥ ಆಗುತ್ತೇನ್ರಿ ಆರ್ಗ್ಯಾನಿಸಮ್ಸ್ ಮೀನಿಂಗ್ ಏನು ಅಂತ? ಸೊ ದಟ್ ಈಸ್ ದಿ ಒನ್ ಥಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್ ಕಮಿಂಗ್ ಟು ಅವರ್ ಏನಾಯ್ತು ಹೇಳ್ಕೊಡ್ರಿ. ಸೊ ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಾವ್ದಿದು? ಯಾವ ಪ್ಲಾಂಟ್ ಇದು? ಪೊಟ್ಯಾಟೋ ಕಾಣಿಸ್ತಾ ಇದೇನ್ರಿ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ವಾ? ಪೊಟ್ಯಾಟೋ ನೋಡಿ, ಪೊಟ್ಯಾಟೋ ಟ್ಯೂಬರ್ ಅಲ್ವಾ? ಪೊಟ್ಯಾಟೋ ಅಂತ ತಕ್ಷಣ ಯಾವ್ದು ನೆನಪಾಗ್ಬೇಕು ನಿಮ್ಗೆ? ಟ್ಯೂಬರ್ ಅಂತ ನೆನಪಾಗ್ಬೇಕು. ಏನಾಯ್ತು ನಿಮ್ಗೆ ಅಬೌಟ್ ದಿ ಇದಕ್ಕೆ ಬಂದ. ಸೊ ಇಲ್ಲಿ ಏನ್ ಕಾಣಿಸ್ತಾ ಇರೋದು? ಏನಿದು? ಯಾವ ಪ್ಲಾಂಟ್? ಜಿಂಜರ್, ಶುಂಠಿ. ಶುಂಠಿ ಪ್ಲಾಂಟ್ ಹೆಂಗಿರುತ್ತೆ ನೋಡ್ರಿ, ಹೌದಾ? ಸೊ ದಟ್ ಇಸ್ ಕಾಲ್ಡ್ ಏನಿದೆ? ರೈಸೋಮ್. ಜಿಂಜರ್ ಯಾವ್ದ್ರಿಂದ? ಜಿಂಜರ್ ಶುಂಠಿ ಯಾವ್ದ್ರಿಂದ ಅಂತ ಹೇಳಿದೆ? ರೈಸೋಮ್. ರೈಸೋಮ್. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೀವು, ಆಯ್ತಾ? ನೆನಪಾಗುತ್ತೆ ಈಸಿ ನೋಡಕ್ ಕಾಣಿಸುತ್ತೆ. ಸೊ ಇದೇನಿದು? ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಕಾಣಿಸ್ತಾ ಇದೀನ್ರಿ? ಟ್ಯೂಬರ್ಸ್. ಸೊ ಈ ತರ ನೆನ್ಪಿಟ್ಕೊಬೇಕು ನೀವು. ಪೊಟ್ಯಾಟೋ ಅಂದ ತಕ್ಷಣ ಟ್ಯೂಬರ್ಸ್ ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಾಯ್ತು ಬಿಡ್ದಿ? ಇದು ಏನಿದು? ಆನಿಯನ್. ಯಾವ್ದ್ರಿ? ಆನಿಯನ್. ಆನಿಯನ್ ಯಾವ್ದು? ಆನಿಯನ್. ಆನಿಯನ್ ಎಕ್ಸಾಂಪಲ್ ಟೈಪ್ಸ್ ಏನು ನೇಮ್ ಹೇಳಿದ್ರಿ? ಟೈಪ್ಸ್ ಬಲ್ಬ್ಸ್. ಆನಿಯನ್ ಇಂದ ಏನಿದೆ? ಬಲ್ಬ್ಸ್ ಅಂತ ನೆನ್ಪಿಟ್ಕೊಳ್ಬೇಕು ಅಲ್ವಾ? ಆನಿಯನ್ ಇದೆ ಯಾವ್ದ್ರಿಂದ? ಟೈಪ್ಸ್ ಯಾವ್ದ್ರಂದ್ರೆ ನೇಮ್ ಆನಿಯನ್ ನೆನ್ಪಿಟ್ಕೊಂಡಿದ್ದೀರಾ? ಓಕೆ. ಸೊ ಅದ್ರ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಅಂದ್ರೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂದ್ರೆ ಬಲ್ಬ್ ಅಂತ ನೆನ್ಪಿಟ್ಕೊಳ್ಬೇಕು. ನೆನ್ಪಿಟ್ಕೋತೀರಾ? ಓಕೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಒಂದ್ 2 ಸಲ ಹೀಗೆ ನೆನ್ಪು ಇದೇನಿದು? ಕಾಣಿಸ್ತಾ ಇಲ್ವಾ? ನೋಡಿ, ಯಾಕೆ ನಿಮ್ಗೆ ಇವ್ರಿಗೆ ಅಮೂಲ್ಯ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇಲ್ಲ? ಸ್ಟೆಮ್ ಕಟ್. ವೆರಿ ಗುಡ್. ಸ್ಟೆಮ್ ಕಟಿಂಗ್ ಇಂದ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಏನಂತ ಕರಿತೀವಿ ನಾವು ಅದನ್ನ? ಏನ್ರಿ? ಸ್ಟೆಮ್ ಕಟಿಂಗ್ಸ್ ಇಂದ ಅಂತ ಹೇಳ್ತೇವೆ ಅಲ್ಲೇನ್ರಿ? ಸೊ ಕಮಿಂಗ್ ಟು ಯುವರ್ ಏನಾಯ್ತು?
ದಿ ಇದಕ್ಕೆ ಬಂದ್ರೆ ನಿಮ್ಗೆ ಇದೆ ಗೊತ್ತಾಯ್ತಲ್ಲ. ಸೊ ಎಕ್ಸಾಂಪಲ್ ಸ್ಟೆಮ್ ಕಟಿಂಗ್ ಯಾವುದು? ಸ್ಟೆಮ್ ಶುಗರ್ ಯಾವ ತರ ಪ್ಲಾಂಟ್ ಬೆಳೆಸ್ತೀರಾ? ವೆರಿ ಗುಡ್, ಶುಗರ್ ಕೇನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಕಬ್ಬು, ಮಿಸ್. ಆಮೇಲೆ ಆಯ್ತು. ಇದು ಹೂವಿನ ಗಿಡಗಳು ಯಾವ ಆತರ? ರೋಸ್, ದಾಸವಾಳ, ರೋಸ್ ಅಲ್ಲೇನ್ರಿ? ಆಲ್ ಪ್ಲಾಂಟ್ಸ್ ಅಂತ ಏನಿದೆ ನಿಮ್ಗೆ ಸ್ಟೆಮ್ ಕಟಿಂಗ್ ಇಂದ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಯಾವ್ಯಾವ್ದು? ಇಲ್ಲೇನ್ ಕಾಣಿಸ್ತಾ ಇದೆ ನೋಡ್ರಿ? ಶುಂಠಿ. ಕಾಣಿಸ್ತಾ ಇದೆಯಾ? ಶುಂಠಿ ಯಾವ್ದಕ್ಕೆ? ಜಿಂಜರ್. ವೆರಿ ಗುಡ್, ರೈಸೋಮ್. ಹಾಗೆ ನೆನ್ಪಿಟ್ಕೊಳ್ರೆ ಆಯ್ತು ನೀವು. ಸೊ ಏನಿದೆ ನಿಮ್ಗೆ ಅಬೌಟ್ ದಿ ಇದ್ರೊಳಗೆ ಯಾವ ತರ ಪ್ಲಾಂಟ್ಸ್, ಹೇಗೆ ವೆಜಿಟೇಟಿವ್ ರಿಪ್ರೊಡಕ್ಷನ್ಸ್ ಇದೆ, ಯಾವ ರೀತಿ ಸೊ ಬನಾನಾ ಅದು ಕೂಡ ಯಾವುದು ನಿಮ್ಗೆ? ರೈಸೋಮ್. ಬನಾನಾ ಸ್ಟೆಮ್ ಕಟಿಂಗ್ ಇತ್ತಲ್ಲ ರೀ, ರೈಸೋಮ್ಸ್ ಅಂತ ಹೇಳಿ ಕರಿತಿಲ್ಲ. ಅವನು ಕೂಡ ಏನಂತೀವಿ ನಾವೆಲ್ಲ, ಅಥವಾ ಅದು ಸುತ್ತಲೂ ಇರ್ತಕ್ಕಂಥ ಸಣ್ಣ ಸಣ್ಣ ಸಸಿಗಳನ್ನ ಬೆಳೆಸ್ತಾರೆ. ಅವು ಬೆಳೆಸಿದ ಸಸಿಗಳನ್ನ ತಗೊಂಡು ಅದು ಸುತ್ತಲೂ ಹರ್ಕೊಂಡಿರ್ತಾವಲ್ಲ ಸಸಿಗಳು, ಅವುಗಳನ್ನ ಉಪಯೋಗಿಸ್ಕೊಳ್ತಾರೆ. ಸೀಡ್ಲಿಂಗ್ಸ್ ಅಂತ ಕರೀತಾರೆ. ಸಸಿಗೆ ಏನಂತ ಹೇಳ್ತಾರೆ? ಸೀಡ್ಲಿಂಗ್ಸ್ ಇಂದ ಆಗಿರ್ಬೋದು, ಅಥವಾ ರೈಸೋಮ್ ಅಂತ ಹೇಳ್ತಾರೆ. ಒಂದು ಅನಿಮಲ್ಸ್ ಅನ್ನ ನಿಮ್ಗೆ ಬ್ರೀಡಿಂಗ್ ಗೆ ಸಂಬಂಧಪಟ್ಟ ಹಂಗೆ ಅಲ್ಲೇನ್ರಿ? ಈ ವೆಜಿಟೇಟಿವ್ ರಿಪ್ರೊಡಕ್ಷನ್ಸ್ ಬಗ್ಗೆ ಗೊತ್ತಾಯ್ತು. ಇವಾಗ ನಾವು ರಿಪ್ರೊಡಕ್ಷನ್ ಇದಕ್ಕೆ ಬಂದಾಗ ಇದೆ ಫೇಸಸ್ ಇನ್ ದಿಸ್ ರಿಪ್ರೊಡ್ಯೂಸಿಂಗ್ ಆರ್ಗಾನಿಸಮ್. ಹೌದೇನ್ರಿ? ಫೇಸಸ್ ಇನ್ ಫೇಸ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೇನ್ರಿ? ಕಾಣಿಸ್ತಾ ಇದೆಯಮ್ಮ? ಕಾಣಿಸ್ತಿದೆ. ಕಾಣಿಸ್ತಾ ಇದೆಯಮ್ಮ? ಜುವೆನೈಲ್ ಫೇಸ್, ಜುವೆನೈಲ್ ಫೇಸ್, ವೆಜಿಟೇಟಿವ್ ಫೇಸ್ ಅಂಡ್ ದಿ ರಿಪ್ರೊಡಕ್ಟಿವ್ ಫೇಸ್, ಸೆನೆಸೆಂಟ್ ಫೇಸ್. ಸೊ ಜುವೆನೈಲ್ ಫೇಸ್ ಅಂದ್ರೆ ಏನು? ದ ಅರ್ಲಿ ಫೇಸ್, ಫಸ್ಟ್ ಫೇಸ್ ಅಂತ ಕರೀತಿರಲ್ಲ ಅದು. ಸೊ ಏನಿದೆ ನಿಮ್ಗೆ? ಇಟ್ ಈಸ್ ದಿ ಗ್ರೋತ್ ಪೀರಿಯಡ್ ಫ್ರಮ್ ಬರ್ತ್ ಟು ಮೆಚುರಿಟಿ. ಸೊ ಏನಂತ ಕರಿತೀವಿ ನಾವು ಅದನ್ನ? ಬಾಲ್ಯಾವಸ್ಥೆ ಅಂತೀರಲ್ಲ ನೀವು. ಸೊ ಬಾಲ್ಯಾವಸ್ಥೆ ಅಂದ್ರೆ ಏನು? ಯಾವಾಗಿಂದ ಹೇಳ್ತೀರಾ ಬಾಲ್ಯಾವಸ್ಥೆ? ಹುಟ್ಟದಾಗಿಂದ ಹಿಡಿದು ಬಾಲಕರ ತನಕ ಅಲ್ವಾ? ಸೊ ದಟ್ ಇಸ್ ಏನಿದೆ ನಿಮ್ಗೆ? ಅವ್ರು ಹುಟ್ಟದಾಗಿಂದ ಹಿಡಿದು ಒಂದು 10-11 ವರ್ಷ ತನಕನೂ ಏನ್ ಹೇಳ್ತೀರಿ ನೀವು? ಏನ್ ಹೇಳ್ತೀರಿ ಅವ್ರನ್ನ? ಬಾಲ್ಯಾವಸ್ಥೆ ಅಂತ, ಜುವೆನೈಲ್ ಫೇಸ್, ಫಸ್ಟ್ ಫೇಸ್ ಅಂತ ಕರಿತೀರಿ. ಸೊ ನೆಕ್ಸ್ಟ್ ಇಸ್ ದಿ ಇದ್ರೊಳಗೆ. ಸೊ ಮನಿ ಪ್ಲಾಂಟ್ಸ್ ಅಲ್ಲಿ ಆದ್ರೆ ನಾವೇನ್ ಹೇಳ್ತೀವಿ? ಇಟ್ ಇಸ್ ದಿ ಗ್ರೋತ್ ಪೀರಿಯಡ್ ಫ್ರಮ್ ಸೀಡ್, ಇದರಿಂದ ಜರ್ಮಿನೇಷನ್ ಇಂದ ಹಿಡಿದು ಫ್ಲವರಿಂಗ್. ಇಟ್ ಇಸ್ ದ ಗ್ರೋತ್ ಪೀರಿಯಡ್ ಫ್ರಮ್ ಸೀಡ್ ಜರ್ಮಿನೇಷನ್ ಟು ಫ್ಲವರಿಂಗ್ ಸೀಸನ್. ಅದಕ್ಕೆ ಏನಂತ ಕರಿತೀವಿ ನಾವು? ಅದನ್ನ ವೆಜಿಟೇಟಿವ್ ಫೇಸ್ ಅಂತ ಕರಿತೀವಿ. ಫಸ್ಟ್ ಫೇಸ್ ಆಫ್ ದಿ ಪ್ಲಾಂಟ್ಸ್ ಒಳಗೆ, ಪ್ಲಾಂಟ್ಸ್ ಅಲ್ಲಿ ಆದ್ರೆ ವೆಜಿಟೇಟಿವ್ ಫೇಸ್ ಅಂತ ಕರಿತೀವಿ ಫಸ್ಟ್ ಫೇಸ್ ಅನ್ನ. ಅನಿಮಲ್ಸ್ ಅಲ್ಲಿ ಆದ್ರೆ ಜಿಎನ್ಎಲ್ ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್ ರಿಪ್ರೊಡಕ್ಟಿವ್ ಫೇಸ್. ರಿಪ್ರೊಡಕ್ಟಿವ್ ಫೇಸ್ ಅಂದ್ರೆ ಅರ್ಥ ಏನು? ಸೊ ಆರ್ಗ್ಯಾನಿಸಮ್ಸ್ the organisms produces male and the female gametes. Organism produces male and the female gametes. Plants ಅಲ್ಲೇ ಆಗ್ಲಿ, ಅನಿಮಲ್ಸ್ ಅಲ್ಲೇ ಆಗ್ಲಿ, ಏನಂತ ಹೇಳ್ತೀವಿ ನಾವು ಅದನ್ನ? ಏನಂತ ಹೇಳ್ತೀವಿ ನಾವು? ಪ್ರೌಢಾವಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಏನಿದೆ ನಿಮಗೆ? ಜುವೆನೈಲ್ ಫೇಸ್ ಅಂದ್ರೆ ಬಾಲ್ಯಾವಸ್ಥೆ, ರಿಪ್ರೊಡಕ್ಟಿವ್ ಫೇಸ್ ಅಂದ್ರೆ ಪ್ರೌಢಾವಸ್ಥೆ ಅಂತ ಹೇಳಿ ಕರಿತೀರಿ, ಮತ್ತೆ ಯೌವನಾವಸ್ಥೆ. ಸರಿ,
ಸೇರ್ಕೊಂಡು. ಸೊ ನೆಕ್ಸ್ಟ್ ಇದು ಪ್ರೌಢಾವಸ್ಥೆ ಏನಾಗ್ತೀರಿ ನೀವು ಅಂತಂದ್ರೆ, ಸೊ ನೀವು ಇದ್ರೊಳಗೆ ಬಂದಾಗ ಸೊ ಇದೇ ರೀತಿ ಚೇಂಜಸ್ ಇನ್ ದಿ ಇದ್ರೊಳಗೆ ಬಾಡಿ ಚೇಂಜಸ್ ಅಲ್ಲಿ ಏನೇನಾಗುತ್ತೆ ಹ್ಯೂಮನ್ ರಿಪ್ರೊಡಕ್ಷನ್ ಹೇಳ್ಕೊಡ್ತೀನಿ. ರಿಪ್ರೊಡಕ್ಟಿವ್ ಫೇಸ್ ಅಂತ ತಕ್ಷಣ ನಿಮ್ಗೆ ಇಲ್ಲಿ ಆರ್ಗ್ಯಾನಿಸಮ್ಸ್ ಇದ್ರಲ್ಲಿ produces male and the female gametes. In this phase, organism produces male and the female gametes. Next, senescent phase ಅಂತ ಕರಿತೀವಿ. senescent phase ಅಂದ್ರೆ ವಯಸ್ಕರು ಅಂತ ಹೇಳ್ತೀವಿ. ಸೊ ಏನಂತ ಕರಿತೀರಿ ನೀವು ಅದಕ್ಕೆ? ಇದರಲ್ಲಿ ಇದು ಅವಸ್ಥೆಯಲ್ಲಿ ಇಟ್ ಇಸ್ ದ ಲಾಸ್ಟ್ ಫೇಸ್ ಆಫ್ ದಿ ಲೈಫ್ ಸ್ಪ್ಯಾನ್. ಯಾವುದೇ ಜೀವಿ, ಪ್ಲಾಂಟ್ಸ್ ಸರಿ ಆಗ್ಲಿ ಅನಿಮಲ್ಸ್ ಸರಿ ಆಗ್ಲಿ, ಅದರದ ಜೀವನದ ಕೊನೆಯ ಹಂತಕ್ಕೆ ನಾವು ಸೆನೆಸೆಂಟ್ ಫೇಸ್ ಆರ್ ದಿ ಲಾಸ್ಟ್ ಫೇಸ್ ಅಂತ ಹೇಳಿ ಕರಿತೀವಿ ಅಲ್ವಾ? ಸೊ ಇದೇನೈತೆ ನಿಮ್ಗೆ ಅಬೌಟ್ ದಿ ಸೊ 3 phases ಆಫ್ ದಿ ಮೇನ್ ಏನಿದೆ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ ಒಳಗೆ 3 phases ಯಾವ್ದಪ್ಪ ಅಂದ್ರೆ ಇವ್ ನೆನ್ಪಿಟ್ಕೊಂಡಿರ್ಬೇಕು. ವಾಟ್ ಆರ್ ದಿ 3 phases ಅಂದ್ರೆ ಜುವೆನಲ್ ಫೇಸ್, ರಿಪ್ರೊಡಕ್ಟಿವ್ ಫೇಸ್ ಅಂಡ್ ದಿ ಸೆನೆಸೆಂಟ್ ಫೇಸ್. ಸೊ ಇದರಲ್ಲಿ ಅನಿಮಲ್ ಸರಿ ಆದ್ರೆ. ಸೊ ಕಮಿಂಗ್ ಟು ಯುವರ್ ಪ್ಲಾಂಟ್ಸ್ ಬಂದ್ರೆ ವೆಜಿಟೇಟಿವ್ ಫೇಸ್, ರಿಪ್ರೊಡಕ್ಟಿವ್ ಫೇಸ್, ಸೆನೆಸೆಂಟ್ ಫೇಸ್ ಅಂತ ನೆನ್ಪಿಟ್ಕೊಳ್ಬೇಕು. ಆಗತ್ತಲ್ಲ? ಗೊತ್ತಾಗತ್ತಾ? ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಿದೆ ಬೇಸ್ಡ್ ಆನ್ ದಿ ಲೈಫ್ ಸ್ಪ್ಯಾನ್. ಸೊ ಲೈಫ್ ಸ್ಪ್ಯಾನ್ ಅನ್ನ ನೋಡ್ಕೊಂಡ್ಬಿಟ್ಟು ಯಾವ್ಯಾವ ಪ್ಲಾಂಟ್ಸ್ ಎಷ್ಟೆಷ್ಟು ವರ್ಷ ಇರ್ತವೆ ಅಂತ ಅಲ್ವೇನ್ರಿ? ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಆನ್ಯುವಲ್ಸ್ ಅಂದ್ರೆ ಇನ್ ಕೇಸ್ ಆಫ್ ದಿ ಪ್ಲಾಂಟ್ಸ್ ಒಳಗೆ ನಾವು ಬಂದಾಗ ಲೈಫ್ ಸ್ಪ್ಯಾನ್ ಅದು ಎಷ್ಟು ವರ್ಷ ಬದುಕಿರುತ್ತೆ ಅದನ್ನ ನೋಡ್ಕೊಂಡು ನಾವೇನ್ ಹೇಳ್ತೀವಿ, 3 ತರ ಪ್ಲಾಂಟ್ಸ್ ಇದಾವೆ. ಆನ್ಯುವಲ್ಸ್ ಅಂದ್ರೆ ವರ್ಷಕ್ಕೆ ಅಥವಾ ಒಂದೇ ವರ್ಷ ಇರುವಂತದ್ದು ಅಲ್ವೇನ್ರಿ? ಸೊ ಈಗ ಭತ್ತ, ರಾಗಿ, ಜೋಳ, ಗೋಧಿ ಇವೆಲ್ಲ ಹಾಕ್ತೀರಾ, ಹಾಕಿ 6 ತಿಂಗಳೊಳಗೆ ಏನಾಗ್ಬಿಡ್ತವೆ ಅವು ಏನ್ ಮಾಡ್ತವೆ ನಿಮ್ಗೆ ಬೆಳೆದ್ಬಿಟ್ಟು ಹೂ ಬಿಟ್ಟು ಕಾಯಿ ಹಣ್ಣು ಬೀಜ ಎಲ್ಲ ಆಗ್ಬಿಟ್ಟು ಕೊನೆಗೆ ನೀವೇನ್ ಮಾಡ್ತೀರಾ ಅವುಗಳನ್ನ ಉಪಯೋಗಿಸ್ಕೊಳ್ತೀರಿ ಅಲ್ಲೇನ್ರಿ? ಸೊ ಅವುಗಳನ್ನ ಆಹಾರಕ್ಕಾಗಿ ಉಪಯೋಗಿಸ್ಕೊಳ್ತೀರಿ ಬೆಳೆಗಳನ್ನ. ಸೊ ದಟ್ ಇಸ್ ಕಾಲ್ಡ್ as annuals. The plants which lives for 1 year, annuals. Biennials ಅದಕ್ಕೆ ಎಕ್ಸಾಂಪಲ್ಸ್ ಎಲ್ಲ ನೆನ್ಪಿಟ್ಕೊಂಡ್ಬಿಟ್ರಿ. ಎಲ್ಲ ಏಕದಳ ಧಾನ್ಯಗಳು, ಆಲ್ ದಿ ಸೀರಿಯಲ್ ಪ್ಲಾಂಟ್ಸ್, ಏನ್ ಮೇಜ್ ಆಗಿರ್ಬೋದು, ಜೋವಾರ್ ಅಲ್ವಾ, ಪ್ಯಾಡಿ ಅಂದ್ರೆ ಯಾವ್ದು? ಪ್ಯಾಡಿ ಅಂದ್ರೆ ಭತ್ತ. ಪ್ಯಾಡಿ ಅಂದ್ರೆ ವೀಟ್ ಅಂದ್ರೆ ಗೋಧಿ, ಆಯ್ತಾ? ಆಮೇಲೆ ಸೊ ಏನಿದೆ ನಿಮ್ಗೆ ಜೋವಾರ್ ಅಂದ್ರೆ ಜೋಳ, ಸೊ ಮೇಜ್ ಅಂದ್ರೆ ಮೆಕ್ಕೆಜೋಳ. ಸೊ ಆಲ್ ದೀಸ್ ಏನಿದೆ ನಿಮ್ಗೆ ದೇ ಆರ್ ಕಾಲ್ಡ್ as ದಿ ಏನಂತ ಕರಿತೀವಿ ಪ್ಲಾಂಟ್ಸ್ ಅಂತ ಕರಿತೀವಿ, ಆನ್ಯುವಲ್ಸ್ ಅಂತ. ಬಯಾನ್ಯುವಲ್ಸ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ನಿಮ್ಗೆ. ಬಯಾನ್ಯುವಲ್ಸ್ ಏನೋ 2 annuals ಅಂದ್ರೆ ವರ್ಷ, 2 ವರ್ಷ ಇರುವಂತ ಪ್ಲಾಂಟ್ಸ್. ಸೊ ಸಮ್ ಆಫ್ ದಿ ಪ್ಲಾಂಟ್ಸ್ ವಿಚ್ ಲೀವ್ಸ್ ಫಾರ್ ಏನಿದೆ ನಿಮ್ಗೆ 2 years, which lives for 2 years, that is called as ದಿ ಏನಂತ ಕರಿತೀರೋ ಅದನ್ನ ನಾವು ಬೈಯಾನ್ಯುವಲ್ಸ್ ಅಂತ ಕರಿತೀರಿ. ಶುಗರ್ ಕೇನ್ ಅಂತಿರಲ್ಲ ನೀವು. ಸೊ ಶುಗರ್ ಕೇನ್, ಕ್ಯಾರೆಟ್ ಇವೆಲ್ಲ ಏನಿದೆ ಆಲ್ಮೋಸ್ಟ್ ದೇ ಆರ್ ಲೀವ್ಸ್ ಫಾರ್ ಏನಿದೆ 2 years. ಸೊ 2 ವರ್ಷಗಳ ಕಾಲ ಅವು ಇರ್ತವೆ. ಸೊ ನೆಕ್ಸ್ಟ್ ಪೆರೆನಿಯಲ್ಸ್. ಸೊ ಏನಿದೆ ನಿಮಗೆ ದೇ ಲೀವ್ಸ್ ಫಾರ್ ಮೆನಿ ಇಯರ್ಸ್. ಇಲ್ಲಿ ಪೆರೆನಿಯಲ್ ಮೀನಿಂಗ್ ಏನು? ಲೀವ್ಸ್ ಫಾರ್ ಮೆನಿ ಇಯರ್ಸ್. ದೀಸ್ ಪ್ಲಾಂಟ್ಸ್ ಲೀವ್ಸ್ ಫಾರ್ ಮೆನಿ ಇಯರ್ಸ್. ಸೊ ಅದಕ್ಕೆ ಏನಿದೆ ಆಲ್ ದ ಟ್ರೀಸ್ ಎಲ್ಲಾ ತರದ ಮರಗಳು, ಹಣ್ಣಿನ ಮರಗಳಾಗಿರ್ಬೋದು, ಏನೇನಕ್ಕೆ ಉಪಯೋಗಿಸ್ತೀರೋ ಆ ಎಲ್ಲಾ ತರದ ಮರಗಳು ಕೂಡ ಏನಿದಾವೆ ನಿಮ್ಗೆ ಏನಿದೆ ದೇ ಆರ್ ಪೆರೆನಿಯಲ್ಸ್ ಅಂತ ಕರಿತೀವಿ, ಬಹುವಾರ್ಷಿಕ ಇದರಲ್ಲಿ. ಸೊ ಅಲ್ವಾ, ಬ್ಯಾನಿಯನ್ ಟ್ರೀ ಆಲದ ಮರ ಎಷ್ಟು ವರ್ಷ ಇರುತ್ತೆ ಅಂದ್ರೆ ನಾವು 200 ವರ್ಷ ಬದುಕಿರ್ತೈತೆ ಅಲ್ವಾ? ಸೊ ದೇ ಆರ್ ಕಾಲ್ಡ್ as ದಿ ಏನಂತ ಕರಿತೀವಿ ನಾವು ಪೆರೆನಿಯಲ್ಸ್, ಬಹುವಾರ್ಷಿಕ ಸಸ್ಯಗಳು. ಬಹಳ ವರ್ಷಗಳ ಕಾಲ ಬದುಕಿರ್ತಾರೆ. ಸೊ ಅದಾಗ್ತ ಆಯ್ತಾರ ಈಗ ಅಬೌಟ್ ಇದ್ರೊಳಗೆ. ಆಮೇಲೆ ಇನ್ನೊಂದು ಹೇಳಿದೆ ನಿಮ್ಗೆ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇನ್ ಕೇಸ್ ಆಫ್ ದಿ ಪ್ಲಾಂಟ್ಸ್. ಅದಕ್ಕೆ ಹೂ ಬಿಡೋದಕ್ಕೆ ನಾವ್ ಏನ್ ಮಾಡ್ಕೊಂತೀವಿ ಇಟ್ಕೊಂಡ್ಬಿಟ್ಟು ಕವನ ಅಮೂಲ್ಯ ಮಿಸ್ ಕೇಳಿಸ್ತಾ ಮಿಸ್ ಇದೆಯಾ? ಯಾಕ ಕಟ್ ಆಕೈತೆ ಮಿಸ್. ಯಾಕೆ ಅಂತ ಬರ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಿದೆ ಮಿಸ್. ಕೇಳಿಸ್ತಾ ಇದೆಯಾ? ಓಕೆ, ಆಯ್ತು, ಕಂಟಿನ್ಯೂ ಮಾಡೋಣ. ಮಿಸ್. ಓಕೆ.
ಸೊ ಸಮ್ ಆಫ್ ದಿ ಏನಂತ ಕೇಳಿದೆ ನಾನು ನಿಮ್ಗೆ ಸೀಸನಲ್ ಬ್ರೀಡರ್ಸ್ ಅಂತ ಕರಿತೀವಿ. ಸೊ ಸೀಸನಲ್ ಬ್ರೀಡರ್ಸ್ ಅಂದ್ರೆ ಅರ್ಥ ಏನು ಅಂತಂದ್ರೆ ಸಮ್ ಆಫ್ ದಿ ಮಿಸ್ ಕಟ್ ಆಗ್ತಿದೆ ಮಿಸ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ರಿಪ್ರೊಡಕ್ಟಿವ್ ಫೇಸ್ ಗೆ ಸಂಬಂಧಪಟ್ಟಂಗೆ ಸಮ್ ಆಫ್ ದಿ ಏನಿದೆ ನಿಮಗೆ ಸೀಸನಲ್ ಬ್ರೀಡರ್ಸ್ ಅಂದ್ರೆ ದೀಸ್ ಅನಿಮಲ್ಸ್ ರೀಪ್ರೊಡ್ಯೂಸ್ ಓನ್ಲಿ ಡ್ಯೂರಿಂಗ್ ದಿ ಫೇವರಬಲ್ ಸೀಸನ್ಸ್. ಅವಕ್ಕೆ ಅನುಕೂಲವಾಗಿದ್ರೆ ಮಾತ್ರ. ಫ್ರಾಗ್ ಆಗಿರ್ಬೋದು, ಕೌ ಆಗಿರ್ಬೋದು, ಬಫೆಲೋಸ್ ಆಗಿರ್ಬೋದು, ದೇ ಆರ್ ಕಾಲ್ಡ್ as ದಿ ಸೀಸನಲ್ ಬ್ರೀಡರ್ಸ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಬ್ರೀಡರ್ಸ್. ಸೊ ಕಂಟಿನ್ಯೂಸ್ ಬ್ರೀಡರ್ಸ್ ಅಂದ್ರೆ ದೇ ರಿಪ್ರೊಡ್ಯೂಸ್ ಥ್ರೂಔಟ್ ದಿ ಇಯರ್. ದೇ ರಿಪ್ರೊಡ್ಯೂಸ್ ಥ್ರೂಔಟ್ ದಿ ಇಯರ್. ಇಟ್ ಈಸ್ ದಿ ಕಂಟಿನ್ಯೂಸ್ ಬ್ರೀಡರ್ಸ್. ಎಕ್ಸಾಂಪಲ್ಸ್ ಯಾವಪ್ಪ ಅಂದ್ರೆ ಇದು ರ್ಯಾಬಿಟ್ ನೆನ್ಪಿಟ್ಕೊಳ್ರಿ. ಆಮೇಲೆ ಪೌಲ್ಟ್ರಿ ಬರ್ಡ್ಸ್, ನೀವೇನಾದ್ರೆ ಕೋಳಿಗಳು ಅಂತ ಕರಿತೀರಿ ಅವಾಗಿರ್ಬೋದು. ಆಮೇಲೆ ಮ್ಯಾನ್, ಮನುಷ್ಯ. ಸೊ ಏನ್ ಮಾಡ್ತೀವಿ ನಾವು ಥ್ರೂಔಟ್ ದಿ ಇಯರ್. ಯಾವುದೇ ಇದ್ರಲ್ಲಿ ಕೂಡ ನಮ್ಗೆ ಸೀಸನ್ ಅಂತ ಏನಿರಲ್ಲ. ಸೊ ಎಲ್ಲಾ ಸೀಸನ್ ಅಲ್ಲೂ ಕೂಡ ಏನ್ ಮಾಡ್ತೀವಿ ರಿಪ್ರೊಡಕ್ಷನ್ ಕೆಪಾಸಿಟಿ ಇದ್ರೆ ಅದನ್ನ ಸೀಸನಲ್ ಬ್ರೀಡರ್ಸ್ ಅಂತ ಕರಿತೀವಿ. ಸೊ ಇದು ಅರ್ಥ ಆಯ್ತಾ ಈಗ ಏನಂತ ಸೀಸನಲ್ ಬ್ರೀಡರ್ಸ್ ಅಂದ್ರೆ ಏನು? ಸೈಕಲ್ಸ್ ಕಾಣಿಸ್ತಾ ಇದೆಯಾ? ಕ್ಲಿಯರ್ ಇದೆಯೇನ್ರಿ ಇವಾಗ? ಹಲೋ ಹಲೋ ಮಿಸ್ ಕ್ಲಿಯರ್ ಕೇಳಿಸ್ತಾ ಇದೆಯಲ್ಲ? ಓಕೆ. ಸೊ ಈಸ್ಟರ್ ಸೈಕಲ್ ಅಂತ ಏನ್ ಹೇಳ್ತೀವಿ ನಾವು ಅದ್ರೊಳಗೆ? ಇಟ್ ಈಸ್ ದಿ ರಿಪ್ರೊಡಕ್ಟಿವ್ ಸೈಕಲ್ ಇನ್ ನಾನ್ ಪ್ರೈಮೇಟ್ಸ್. ಇಟ್ ಇಸ್ ದ ರಿಪ್ರೊಡಕ್ಟಿವ್ ಸೈಕಲ್ ಇನ್ ಫಿಮೇಲ್ಸ್ ಆಫ್ ದಿ ನಾನ್ ಪ್ರೈಮೇಟ್ಸ್. ನಾನ್ ಪ್ರೈಮೇಟ್ಸ್ ಅಂತಕ್ಕಂತಹ ಒಂದು ಪ್ರಾಣಿಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ರಿಪ್ರೊಡಕ್ಟಿವ್ ಸೈಕಲ್ ಯಾವ್ದಪ್ಪ ಅಂದ್ರೆ ಈಸ್ಟ್ರಸ್ ಸೈಕಲ್. ರಿಪ್ರೊಡಕ್ಟಿವ್ ಸೈಕಲ್ ಇನ್ ಕೇಸ್ ಆಫ್ ದಿ ಇದ್ರೊಳಗೆ ಈಸ್ಟ್ರಸ್ ರಿಪ್ರೊಡಕ್ಟಿವ್ ಸೈಕಲ್ ಅಂದ್ರೆ ಇಟ್ ಇಸ್ ದಿ reproductive cycles in the female non-primates, in the females of the non-primates ಅಲ್ಲಿ ಯಾವ್ದಂತವು ಕೌ ಆಗಿರ್ಬೋದು, ಶೀಪ್ ಆಗಿರ್ಬೋದು, ಡೀರ್, ಡಾಗ್, ಇವೆಲ್ಲವೂ ಏನಂತ ಕರಿತೀವಿ ನಾವು ಅದನ್ನ ಈಸ್ಟ್ರಸ್ ಸೈಕಲ್ಸ್ ಅಂತ ಕರಿತೀವಿ. ಅದರಲ್ಲಿ ಇರುವಂತಹ ಒಂದು ರಿಪ್ರೊಡಕ್ಟಿವ್ ಸೈಕಲ್ ಏನಂತ ಹೇಳ್ತೀವಿ ನಾವು ಈಸ್ಟ್ರಸ್ ಸೈಕಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ರಿ, ಮೀನಿಂಗ್ ನೆನ್ಪಿಟ್ಕೊಳ್ಳಿ. ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ಇಟ್ ಈಸ್ ದಿ ಏನಿದೆ ಮಂತ್ಲಿ ರಿಪ್ರೊಡಕ್ಟಿವ್ ಸೈಕಲ್ಸ್ ಇನ್ ಫಿಮೇಲ್ ಪ್ರೈಮೇಟ್ಸ್ ಅಲ್ವಾ? ಸೊ ಅದ್ಯಾವ್ದಾಗಿರ್ಬೋದು, ಮಂಕೀಸ್ ಆಗಿರ್ಬೋದು, ಏಪ್ಸ್ ಮತ್ತೆ ಹ್ಯೂಮನ್, ಮನುಷ್ಯನನ್ನ ಸೇರಿಸ್ಕೊಂಡು ಮೆನ್ಸ್ಟ್ರಲ್ ಸೈಕಲ್, ರಿಪ್ರೊಡಕ್ಟಿವ್ ಸೈಕಲ್ಸ್. ಈಗ ಅರ್ಥ ಆಯ್ತಾ ಈಸ್ಟರ್ ಸೈಕಲ್ ಅಂದ್ರೆ ಏನು, ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ಏನು ಅಂತ ಹೇಳಿ. ನೆಕ್ಸ್ಟ್ ಈಸ್ ಏನಾಯ್ತು ನಿಮ್ಗೆ ಅಬೌಟ್ ದಿ ಕಮಿಂಗ್ ಟು ಇದರೊಳಗೆ ಬಂದ್ರೆ ಸೊ ಈವೆಂಟ್ಸ್ ಆಫ್ ದಿ ರಿಪ್ರೊಡಕ್ಷನ್. ಇವೆಂಟ್ಸ್ ಇನ್ ದಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಯಾವ್ದ್ರಿ? ಇವೆಂಟ್ಸ್ ಇನ್ ದಿ ಸೆಕ್ಷುಯಲ್ ರಿಪ್ರೊಡಕ್ಷನ್ಸ್ fertilization event, post fertilization event. ಏನಂತ ಕರಿತೀವಿ ಅದನ್ನ ಪ್ರಿಫರ್ಟಿಲೈಸೇಷನ್ ಅಂತ ಕರಿತೀವಿ. ಫರ್ಟಿಲೈಸೇಷನ್ ಅಂದ್ರೆ ಅರ್ಥ ಏನು? ಫರ್ಟಿಲೈಸೇಷನ್ ಅಂದ್ರೆ ಫ್ಯೂಷನ್ ಆಫ್ ದಿ ಮೇಲ್ ಅಂಡ್ ದಿ ಫಿಮೇಲ್ ಗ್ಯಾಮೆಟ್ಸ್. ಪ್ರಿಫರ್ಟಿಲೈಸೇಷನ್ ಏನಾಯ್ತು ನಿಮ್ಗೆ? ಗ್ಯಾಮಿಟ್ ಫಾರ್ಮೇಶನ್ ಆಯ್ತು, ಗ್ಯಾಮಿಟೋಜೆನಿಸಿಸ್ ಆಯ್ತು, ಅದಾದ್ಮೇಲೆ ಗ್ಯಾಮಿಟ್ ಸಪ್ಲೈ ಆಯ್ತು. ಸೊ ಆಮೇಲೆ ಯಾವ್ದು ನಡೆಯೋದು ನಿಮ್ಗೆ? ಫರ್ಟಿಲೈಸೇಷನ್, ಫ್ಯೂಷನ್ ಆಫ್ ದಿ ಮೇಲ್ ಅಂಡ್ ದಿ ಮೇಲ್ ಗ್ಯಾಮಿಟ್ ಆಗುತ್ತೆ. ನೆಕ್ಸ್ಟ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್. ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಏನಾಗುತ್ತೆ? ಪೋಸ್ಟ್ Development of- ಇದರಲ್ಲಿ ಝೈಗೋಟ್ ಆಮೇಲೆ ಗ್ರೋತ್ ಆಫ್ ದಿ ಝೈಗೋಟ್ ಆರ್ ಡೆವಲಪ್ಮೆಂಟ್ ಅಂದ್ರೆ ಬಂದೆ, ಗ್ರೋತ್ ಅಂದ್ರೆ ಬಂದೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೆನ್ಪಿಟ್ಕೊಳ್ಳಿ. ಗ್ರೋತ್ ಅನ್ನ ಪದ ನೆನಪಾಗಿ ಈಸಿ ಆಗುತ್ತೆ ಅಂದ್ರೆ ಅದನ್ನ ನೆನ್ಪಿಟ್ಕೊಳ್ಳಿ. ಸೇಮ್ ಡೆವಲಪ್ಮೆಂಟ್ ಅಂದ್ರೆ ಸೇಮ್, ಗ್ರೋತ್ ಅಂದ್ರೆ ಕೂಡ ಸೇಮ್. ನಿಮ್ಗೆ ಏನ್ ಕರಿತೀರಾ? ಝೈಗೋಟ್ ಅಲ್ವಾ, ಎಂಬ್ರಿಯೋ ಅಲ್ವಾ, ಗ್ರೋತ್ ಆಫ್ ದಿ ಎಂಬ್ರಿಯೋ. ಫಸ್ಟ್ನೇದು ಪೋಸ್ಟ್ ಫರ್ಟಿಲೈಸೇಷನ್ ಒಂದೇ ಸ್ಟೆಪ್, ಫಾರ್ಮೇಶನ್ ಆಫ್ ದಿ ಝೈಗೋಟ್. ಎರಡನೇ ಸ್ಟೆಪ್ growth of the zygote grows into embryo. Zygote grows into embryo. Formation of the zygote grows into embryo.
ನೆಕ್ಸ್ಟ್ ಎಂಬ್ರಿಯೋ, ಇದರಲ್ಲಿ ದ ಎಂಬ್ರಿಯೋ ಏನಿದೆ, ಇಟ್ ಗ್ರೋಸ್ into organisms. The process is called embryogenesis. Embryo means ಇದರಲ್ಲಿ ಗ್ರೋತ್ ಆಗೋದು, ಜೆನಿಸಿಸ್ ಅಂದ್ರೆ ಗ್ರೋತ್ ಆಗೋದು. ಎಂಬ್ರಿಯೋ ಜೆನಿಸಿಸ್ ಅಂದ್ರೆ ಏನು, ಎಂಬ್ರಿಯೋ ಗ್ರೋತ್ ಆಗೋದಕ್ಕೆ ಎಂಬ್ರಿಯೋ ಜೆನಿಸಿಸ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಸೊ ಇದು ಅರ್ಥ ಆಯ್ತು. ಇವಾಗ ದ ಮೇನ್ ಸ್ಟೆಪ್ಸ್ ಯಾವ್ಯಾವುದು ರಿಪ್ರೊಡಕ್ಷನ್ ಅಲ್ಲಿಗೆ? 3 ಸ್ಟೆಪ್ಸ್ ಯಾವ್ಯಾವುದು ಅಂದ್ರೆ ಪ್ರೀ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಅಂಡ್ ದಿ ಪೋಸ್ಟ್ ಫರ್ಟಿಲೈಸೇಷನ್. ಇದು ನೆನ್ಪಿಟ್ಕೊಳ್ರಿ, ಅದ್ರದ್ದು ಮೀನಿಂಗ್ ಏನು ಅಂತ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಫ್ಲವರ್ಸ್ ಏನಿದೆ ನಿಮ್ಗೆ ಎಲ್ಲ ಬೈಸೆಕ್ಷುವಲ್ ಫ್ಲವರ್ಸ್, ಆಲ್ಮೋಸ್ಟ್ ಆಲ್ ಏನಂತ ಕರಿತೀವಿ ನಾವು ಅದನ್ನ, ದೇ ಆರ್ ಕಾಲ್ಡ್ ಆಸ್ ದಿ ಬೈಸೆಕ್ಷುವಲ್ ಫ್ಲವರ್ಸ್. ಬೈಸೆಕ್ಷುವಲ್ ಫ್ಲವರ್ಸ್ ಅಂದ್ರೆ ಏನು? ಮೇಲ್ ಫ್ಲವರ್ಸ್, ಬೋತ್ ದಿ ಮೇಲ್ ಅಂಡ್ ದಿ ಫಿಮೇಲ್ ಫ್ಲವರ್ಸ್ ಏನಾಗಿರುತ್ತೆ, ದೇ ಆರ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಫ್ಲವರ್. ಬೋತ್ ಏನಾಗಿರುತ್ತೆ, ದೇ ಆರ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಫ್ಲವರ್ ಆಗಿದ್ರೆ ಅದೇನಂತ ಹೇಳ್ತೀನಿ ಅದನ್ನ. ಉದಾಹರಣೆಗೆ ನೀವು ನೋಡಿದ್ವಿ ದಾಸವಾಳ ಅಲ್ವಾ, ಸೊ ಅದ್ರೊಳಗೆಲ್ಲ ಏನಾಗಿರುತ್ತೆ, ಕೋಕೋನಟ್, ತೆಂಗಿನಕಾಯಿ, ಕುಕ್ಕರ್ ಬಿಟ ಅಂದ್ರೆ ನಿಮ್ದು ಕುಂಬಳಕಾಯಿ ಅಂತೆಲ್ಲ. ಸೊ ಆಲ್ಮೋಸ್ಟ್ ಆಲ್ ದೇ ಆರ್ ಕಾಲ್ಡ್ ಎಸ್ ಏನಂತ ಕರಿತೀವಿ ನಾವು, ಬೈಸೆಕ್ಷುವಲ್ ಫ್ಲವರ್ಸ್. ಅಂದ್ರೆ ಬೋತ್ ಮೇಲ್ ಅಂಡ್ ದಿ ಫಿಮೇಲ್ ಪಾರ್ಟ್ಸ್ ಪ್ರೆಸೆಂಟ್ ಇನ್ ಎ ಸಿಂಗಲ್ ಫ್ಲವರ್. ಸೊ ಸಮ್ ಫ್ಲವರ್ಸ್, ಈ ಉದಾಹರಣೆಗೆ ಮೆಕ್ಕೆಜೋಳ ಎಲ್ಲ ನೋಡಿದಿರಲ್ಲ, ಮೆಕ್ಕೆಜೋಳದೊಳಗೆ ಮೇಲ್ ಫ್ಲವರ್ಸ್ ಒಂದ್ ಕಡೆ ಇರುತ್ತೆ, ಫಿಮೇಲ್ ಫ್ಲವರ್ಸ್ ಒಂದ್ ಕಡೆ ಇರುತ್ತೆ. ಸೊ ದೇ ಆರ್ ಕಾಲ್ಡ್ ಎಸ್ ದಿ ಯೂನಿಸೆಕ್ಷುವಲ್ ಆರ್ ಡಯೋಶಿಯಸ್ ಅಂತ ಕರಿತೀವಿ, ಆಯ್ತಾ. ಸೊ ದೀಸ್ ಪ್ಲಾಂಟ್ಸ್ ಆರ್ ಹ್ಯಾವಿಂಗ್ ಸಪರೇಟ್ ಮೇಲ್ ಅಂಡ್ ದಿ ಫಿಮೇಲ್ ಫ್ಲವರ್ಸ್ ಅಂತ ಕರಿತೀವಿ. ಸೊ ಮೇಲ್ ಫ್ಲವರ್ಸ್ ಇದ್ರೆ, ಓನ್ಲಿ ಮೇಲ್ ಫ್ಲವರ್ಸ್ ಇದ್ರೆ ಅದನ್ನ ಸ್ಟಾಮಿನೇಟ್ ಫ್ಲವರ್ಸ್ ಅಂತ ಕರಿತೀರಿ. ವೆರೈಸ್ ಒಂದಿದೆ ನಿಮ್ಗೆ ಓನ್ಲಿ ಫಿಮೇಲ್ ಫ್ಲವರ್ಸ್ ಇದ್ರೆ ಅದನ್ನ ಪಿಸ್ಟಿಲೇಟ್ ಫ್ಲವರ್ಸ್ ಅಂತ ಕರಿತೀವಿ. ಸ್ಟಾಮಿನೇಟ್ ಫ್ಲವರ್ಸ್ ಅಂದ್ರೆ ಏನು, ದ ಫ್ಲವರ್ಸ್ ಹ್ಯಾವಿಂಗ್ ಓನ್ಲಿ ಸ್ಟೇಮನ್ಸ್. ಪಿಸ್ಟಿಲೇಟ್ ಫ್ಲವರ್ಸ್ ಅಂದ್ರೆ ದ ಫ್ಲವರ್ಸ್ ಹ್ಯಾವಿಂಗ್ ಓನ್ಲಿ ದ ಗೈನೋಶಿಯಂ. ಎಕ್ಸಾಂಪಲ್ಸ್ ಯಾವ್ದಪ್ಪ ಅಂತಂದ್ರೆ ಪಪಾಯ ನೆನ್ಪಿಟ್ಕೊಳ್ಳಿ, ಮೇಜ್, ಆಮೇಲೆ ಡೇಟ್ ಪಾಮ್ ಅಂದ್ರೆ ಏನು, ಖರ್ಜೂರ ಅಂತೆಲ್ಲ. ಸೊ ಅದಕ್ಕೆ ಸೊ ಈಗ ಯೂನಿಸೆಕ್ಷುವಲ್ ಫ್ಲವರ್, ಯೂನಿಸೆಕ್ಷುವಲ್ ಆರ್ ಡಯೋಶಿಯಸ್ ಅಂದ್ರೆ ಏನು, ಅಥವಾ ಹೆಟಿರೋಥ್ಯಾಲಿಕ್ ಅಂದ್ರೆ ಏನು ಅರ್ಥ ಆಯ್ತು. ಹೆಟಿರೋ ಮೀನ್ಸ್ ಬೇರೆ ಎರಡು ತರ ಇರುವಂತದ್ದು, ಹೋಮೋ ಅಂದ್ರೆ ಒಂದೇ ತರ ಇರುವಂತದ್ದು, ಹೆಟಿರೋ ಅಂದ್ರೆ ಎರಡು ತರ ಇರುವಂತದ್ದು, ನೆನ್ಪಿಟ್ಕೊಳ್ಳಿ. ಹೆಟಿರೋ ಥ್ಯಾಲಸ್ ಅಂತಂದ್ರೇನು. ಸೊ ಉದಾಹರಣೆಗೆ ನಿಮ್ಗೆ ಸೈಕಸ್ ಪ್ಲಾಂಟ್ ನೋಡಿದಿರಲ್ಲ, ಸೈಕಸ್ ಪ್ಲಾಂಟ್ ಒಳಗೆ ಮೇಲ್ ಪ್ಲಾಂಟ್ಸ್ ಒಂಥರ ಇರುತ್ತೆ, ಫಿಮೇಲ್ ಪ್ಲಾಂಟ್ ಒಂದಿರುತ್ತೆ. ಮೇಲ್ ಪ್ಲಾಂಟ್ ಮೇಲ್ ಕೋನ್ ಪ್ರೊಡ್ಯೂಸ್ ಮಾಡುತ್ತೆ, ಫಿಮೇಲ್ ಪ್ಲಾಂಟ್ ಫಿಮೇಲ್ ಕೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದಕ್ಕೆ ಹೆಟಿರೋ ಥ್ಯಾಲಿಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೈಜ್ಗೆ ಬಂದ್ರೆ, ಸೊ ಒಂದೇ ಪ್ಲಾಂಟ್ ಒಳಗೆ ಮೇಲ್ ಫ್ಲವರ್ ಒಂದ್ ಕಡೆ ಇರುತ್ತೆ, ಫಿಮೇಲ್ ಫ್ಲವರ್ ಒಂದ್ ಕಡೆ ಇರುತ್ತೆ. ಸೊ ಪಪಾಯ ಪ್ಲಾಂಟ್ ಅಲ್ಲಿ ಮೇಲ್ ಫ್ಲವರ್ ಇರುವಂತ ಪಪಾಯ ಪ್ಲಾಂಟೇ ಬೇರೆ, ಫಿಮೇಲ್ ಫ್ಲವರ್ ಇರುವಂತ ಪಪಾಯ ಪ್ಲಾಂಟೇ ಬೇರೆ ಇರುತ್ತೆ. ಸೊ ದಟ್ ಇಸ್ ಕರಿತೀವಿ ಯೂನಿಸೆಕ್ಷುವಲ್. ಏನಾದ್ರೂ ಫ್ಲವರ್ಸ್ ಒಳಗೆ ಒಂದೇ ಒಂದು ಪಾರ್ಟ್ ಇರುತ್ತೆ, ಒಂದು ಮೇಲ್ ಫ್ಲವರ್ ಆಗಿರ್ಬೋದು ಅಥವಾ ಫಿಮೇಲ್ ಫ್ಲವರ್. ಬೈಸೆಕ್ಷುವಲ್ ಅಂದ್ರೆ ಎರಡು ಮೇಲ್ ಮತ್ತೆ ಫಿಮೇಲ್ ಎರಡು ಒಂದರಲ್ಲೇ ಇರುವಂತದ್ದು. ಸೊ ಇದೊಂದು ಸ್ವಲ್ಪ ನೆನ್ಪಿಟ್ಕೊಂಡ್ರೆ, ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಆಲ್ಮೋಸ್ಟ್ ಆಲ್ ಎಲ್ಲಾನು ಬೈಸೆಕ್ಷುವಲ್ ಫ್ಲವರ್ಸ್, ಎಲ್ಲ ಕೆಲವು ಫ್ಯೂ ಫ್ಲವರ್ಸ್, ಓನ್ಲಿ ಫ್ಯೂ ಮಾತ್ರ ನಿಮ್ಗೆ ಹೇಳಿದ್ನಲ್ಲ. ಸೊ ಪಪಾಯ, ಮೇಜು, ಆಮೇಲೆ ಖರ್ಜೂರ ಗಿಡ ಅಂತೀರಿ, ದೇ ಆರ್ ಕಾಲ್ಡ್ ಎಸ್ ದಿ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ಅವರ್ ಏನಾಯ್ತು, ಅನಿಮಲ್ಸ್ ಗೆ ಬಂದ್ರೆ ಯಾವ ತರ ಇರುತ್ತೆ ಅನಿಮಲ್ಸ್ ಅಲ್ಲಿ ಅಲ್ವಾ. ಸೊ ಕಮಿಂಗ್ ಟು ಅನಿಮಲ್ಸ್, ನಾವು ಯಾರು ಮೊನೋಶಿಯಸ್ ಮತ್ತೆ ಡಯೋಶ್ ಅನಿಮಲ್ಸ್ ಒಳಗೆ ಇನ್ ಕೇಸ್ ಆಫ್ ದಿ ಯೂನಿಸೆಕ್ಷುವಲ್. ಸೊ ಏನಿದೆ ನಿಮ್ಗೆ ಆಲ್ಮೋಸ್ಟ್ ಆಲ್ ದಿ ಅನಿಮಲ್ಸ್ ಆರ್ ಇನ್ವರ್ಟಿಬ್ರೇಟ್ಸ್ ತಗೊಳ್ಳಿ, ವರ್ಟಿಬ್ರೇಟ್ಸ್ ತಗೊಳ್ಳಿ, ಎಲ್ಲ ತಗೊಳ್ಳಿ, ಯಾವುದೇ ಪ್ರಾಣಿಗಳು ನೋಡಿದ್ರೆ ನೀವು ಮೇಲ್ ಅನಿಮಲ್ಲೇ ಬೇರೆ ಇರುತ್ತೆ, ಫಿಮೇಲ್ ಅನಿಮಲ್ಲೇ ಬರುತ್ತೆ, ನಮ್ಮನ್ನ ಸೇರಿಸ್ಕೊಂಡು ಮನುಷ್ಯನ, ಹೌದಲ್ವಾ. ಸೊ ಅದಕ್ಕೆ ಯೂನಿಸೆಕ್ಷುವಲ್ ಅಂತ ಹೇಳ್ತೀವಿ. ಸೊ ಆಲ್ ದಿ ಅನಿಮಲ್ಸ್ ಏನಿದೆ, ಮೋಸ್ಟ್ ಆಫ್ ದಿ ಅನಿಮಲ್ಸ್ ಆರ್ ಯೂನಿಸೆಕ್ಷುವಲ್. ಅಂದ್ರೆ ದೇ ಆರ್ there is a separate male and the female animals. It is called as ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಏನಂತ ಕರಿತೀವಿ, ಯೂನಿಸೆಕ್ಷುಯಾಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ಅದಕ್ಕೆ ಎಕ್ಸಾಂಪಲ್ಸ್ ಎಲ್ಲ ನೆನಪಿಟ್ಕೊಳ್ರಿ. ಮ್ಯಾಮಲ್ಸ್, ಆಲ್ಮೋಸ್ಟ್ ಆಲ್ ವರ್ಟಿಬ್ರೇಟ್ಸ್ ಅಂಡ್ ದಿ ಇನ್ವರ್ಟಿಬ್ರೇಟ್ಸ್, ಇನ್ಕ್ಲೂಡಿಂಗ್ ಮ್ಯಾನ್ ಅನ್ನು ಸೇರಿಸ್ಕೊಂಡು ನಾವು ಯೂನಿಸೆಕ್ಷುವಲ್ ಅಂತ ಹೇಳಿ ಕರಿತೀವಿ. ಸಪರೇಟ್ ದೇರ್ ಇಸ್ ಎ ಯೂನಿಸೆಕ್ಷುವಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಯೂನಿಸೆಕ್ಷುವಲ್ ಅಂದ್ರೆ ಸಪರೇಟ್ ಮೇಲ್ ಅಂಡ್ ದಿ ಫಿಮೇಲ್ ಅನಿಮಲ್ಸ್, ದಟ್ ಇಸ್ ಕಾಲ್ಡ್ ಆಸ್ ದಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಾಯ್ತು ನಿಮ್ಗೆ ಅಬೌಟ್ ದಿ ಬೈಸೆಕ್ಷುವಲ್. ಸೊ ಅಂತಂದ್ರೆ ಏನು ಅರ್ಥ, ಏನು ಹರ್ಮಾಫ್ರೊಡೈಟ್ಸ್ ಅಂತ ಕೂಡ ಕರಿತೀವಿ. ಮೊನೋಶಿಯಸ್, ಬೈಸೆಕ್ಷುವಲ್ ಆರ್ ಮೊನೋಶಿಯಸ್, ಒಂದರಲ್ಲೇ ಇರುವಂತದ್ದು. ಹರ್ಮಾಫ್ರೊಡೈಟ್ಸ್ ಅಂದ್ರೂ ಕೂಡ ಅದೇ ಅರ್ಥ.
the same the single animal having both the male and the female parts, the reproductive parts, that is called as the ಏನಂತ ಕರಿತೀವಿ ನಾವು ಅದನ್ನ ಬೈಸೆಕ್ಷುವಲ್ ಅಂತ ಹೇಳಿ ನಾವು ಕರಿತೀವಿ. ಸೊ ಅರ್ಥ ಆಯ್ತಾ ಇವಾಗ? ಅರ್ತ್ ವರ್ಮ್. ಸೊ ಅದಕ್ಕೊಂದು ಎಕ್ಸಾಂಪಲ್ ಯಾವ್ದು ನೆನ್ಪಿಟ್ಕೋಬೇಕು ನೀವು? ಅರ್ತ್ ವರ್ಮ್ ನ ನೆನ್ಪಿಟ್ಕೊಳ್ಳಿ, ಸ್ಪಾಂಜ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಅರ್ತ್ ವರ್ಮ್ ಒಂದು ಯೂಸ್ಫುಲ್ ಇರುವಂತ ಅನಿಮಲ್. ಅದಕ್ಕೆ ಬೈಸೆಕ್ಷುವಲ್ ಅಂದ್ರೆ ಏನು ಅರ್ಥ ಆಯ್ತು. ಆಲ್ಮೋಸ್ಟ್ ಆಲ್ ಅನಿಮಲ್ಸ್ ಆರ್ ಯೂನಿಸೆಕ್ಷುವಲ್, separate male and the female animals. Bisexual ಅಲ್ಲಿ both the male and the female parts are present in single animal. Example earthworm or sponges. ನೆನ್ಪಿಟ್ಕೊಂಡು ನೆಕ್ಸ್ಟ್ ಇದು ಏನಾಯ್ತು ನಿಮ್ಗೆ ಅಬೌಟ್ ದಿ ಕಮಿಂಗ್ ಟು ಅವರ್ ಏನಾಯ್ತು ಅಬೌಟ್ ದಿ ಇದಕ್ಕೆ ನಿಮ್ಗೆ ಸೆಕ್ಷುಯಾಲಿಟಿ ಒಳಗೆ ನೋಡಿದ್ವಿ. ಸೊ ಇನ್ನೊಂದು ಮಿಯೋಸೈಟ್ ಅನ್ನೋದು ಏನ್ ನೋಡ್ತಾ ಇದ್ದೀರಾ? ಸೊ ಹನಿ ಬೀಸ್ ಏನ್ ಮಾಡ್ತಾ ಇದೆ, ಪೋಲನ್ ಗ್ರೈನ್ಸ್ ಅನ್ನ ಇದ್ ಮಾಡ್ಕೊಂಡು ಅದ್ರೊಳಗೆ ಅದರಲ್ಲಿ ಸ್ಟೇಮನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಪೋಲನ್ ಗ್ರೈನ್ಸ್ ಏನಾಗ್ಬಿಟ್ಟಿದೆ, ಅದು ಸ್ಟಿಗ್ಮಾ ಮೇಲೆ ಬಂದು ಇದರಲ್ಲಿ ಏನಿದೆ ಮಕರಂದವನ್ನ ಹೀರ್ಕೊಳ್ಳಕ್ಕೆ ಬಂದು ಹೂವಿನ ಮೇಲೆ ಕೂತ್ಕೊಂಡಾಗ ಸ್ಟಿಗ್ಮಾದಲ್ಲಿ ಏನಾಗಿರುತ್ತೆ, ಅದ್ರ ಕಾಲಿಗೆ ಸ್ಟೇಮ್ ಏನಾಗಿದೆ ಪೋಲನ್ ಗ್ರೈನ್ಸ್ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅದು ನೆಕ್ಸ್ಟ್ ಫ್ಲವರಿಗೆ ಹೋಗುತ್ತೆ, ಸೊ ಫುಡ್ಗೋಸ್ಕರ. ಸೊ ಅವಾಗ ಏನ್ ಮಾಡ್ತಾರೆ, ಕೂತ್ಕೊಂಡಾಗ ಏನಾಗ್ಬಿಡುತ್ತೆ, ಅದು ಪೋಲನ್ ಗ್ರೈನ್ಸ್ ಅದಕ್ಕೆ ಅಂಟ್ಕೊಂಡಿರೋ ಪೋಲನ್ ಗ್ರೈನ್ಸ್ ಆ ಹೂವಿನ ಮೇಲೆ ಅದೇನಾಗುತ್ತೆ ಸ್ಪ್ರೆಡ್ ಆಗುತ್ತೆ. ಸೊ ಅವಾಗ ಏನಾಯ್ತು ನಿಮ್ಗೆ, ಇಟ್ ಹೆಲ್ಪ್ಸ್ ಇನ್ ದಿ ಪಾಲಿನೇಷನ್. ಸೊ ಸಪ್ಲೈ ಆಫ್ ದಿ ಏನಿದೆ ಗ್ಯಾಮಿಟ್ಸ್. ಸೊ ದಟ್ ಇಸ್ ಕಾಲ್ಡ್ ಎಸ್ ಏನಂತ ಕರಿತೀವಿ, ಇನ್ ಕೇಸ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ಆದ್ರೆ ಏನಂತ ಹೇಳ್ತೀವಿ ನಾವು ಅದನ್ನ, ಪಾಲಿನೇಷನ್ ಇಂದ ಆಗುತ್ತೆ. ಸೊ ಸಮ್ ಪ್ಲಾಂಟ್ಸ್ ಒಳಗೆ ವಾಟರ್ ಇಂದ ಆಗುತ್ತೆ ಅಲ್ವಾ, ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಪ್ಲಾಂಟ್ಸ್ ಅಲ್ಲೇ ಆಗಿದ್ರೆ ಗ್ಯಾಮಿಟ್ ಸಪ್ಲೈ. ಸೊ ಇನ್ ಕೇಸ್ ಆಫ್ ದಿ ಹೈಡ್ರಿಲಾ ಅನ್ನೋ ಪ್ಲಾಂಟ್ಸ್ ಗಳಲ್ಲಿ ವ್ಯಾಲಿಸ್ನೇರಿಯಾ ಹೈಡ್ರಿಲಾ ಅಂತ ಕರಿತೀವಿ, ಅಲ್ಲೆಲ್ಲ ಗ್ಯಾಮಿಟ್ ಸಪ್ಲೈ ಹೆಂಗಾಗುತ್ತಪ್ಪ ಅಂತಂದ್ರೆ ಫ್ರಮ್ ದಿ ವಾಟರ್. ಸೊ ಸಮ್ ಕೇಸ್ ಆಫ್ ದಿ ಇದ್ರೊಳಗೆ ನಿಮಗೆ ವಿಂಡ್ ಕೂಡ ಹೆಲ್ಪ್ ಮಾಡುತ್ತೆ. ಇದು ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಯ್ತು. ನೆಕ್ಸ್ಟ್ ಕಮಿಂಗ್ ಟು ಯುವರ್ ಏನಿದೆ, ವಾಟ್ ಇಸ್ ದಿ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ಏನು ಅಂತ ಹೇಳಿದೆ ನನಗೆ. ವಾಟ್ ಈಸ್ ಫರ್ಟಿಲೈಸೇಷನ್? Fusion of the male and ಫಿಮೇಲ್ ಗ್ಯಾಮೆಟ್ಸ್. gamete. ಇಲ್ಲಿ ನೋಡ್ತಾ ಇದ್ದೀವಿ. ಸೊ ದಟ್ ಇಸ್ ಕಾಲ್ಡ್ ಎಸ್ ದಿ ಫ್ಯೂಷನ್ ಆಫ್ ದಿ ಮೇಲ್ ಅಂಡ್ ದಿ ಫಿಮೇಲ್ ಗ್ಯಾಮೆಟ್. ಇಲ್ಲಿ ಫರ್ಟಿಲೈಸೇಷನ್ ನೋಡ್ತಾ ಇದ್ದೀರಾ. ಸೊ ಇದು ಎಗ್ ಸೆಲ್ ಅಲ್ವಾ, ರೌಂಡ್ ಕಾಣ್ತಾ ಇರೋದು ಏನದು ಎಗ್ ಸೆಲ್. ಅದ್ರೊಳಗೆ ಏನಾಗಿದೆ ನಿಮ್ಗೆ ನಿಮ್ಗೆ ಕಾಣ್ತಾ ಇದೆಯಲ್ಲ ಅಲ್ವಾ, ಸೊ ಒಂದು ಕೋನ್ ತರ ಹೌದೇನ್ರಿ. ಸೊ ಟ್ರಯಾಂಗಲ್ ಅಂತಿಲ್ಲ ನೀವು, ಅದ್ರ ತರ ಒಂದು ಕಾಣಿಸ್ತದೆ. ದಟ್ ಸ್ಪರ್ಮ್ ಏನಾಗಿದೆ ಎಗ್ ಒಳಗೆ ಎಂಟ್ರಿ ಆಗ್ತದೆ. ಸೊ ದಟ್ ಇಸ್ ಎ ಫ್ಯೂಷನ್. ಸ್ಪರ್ಮ್ ಅನ್ನೋದು ಮೇಲ್ ಗ್ಯಾಮೆಟ್, ಎಗ್ ಅನ್ನೋದು ಫಿಮೇಲ್ ಗ್ಯಾಮೆಟ್. ಫ್ರಾಗ್ ಒಳಗೆ ಎಗ್ ಅಲ್ಲಿ ಮತ್ತೆ ಇದ್ರೊಳಗೆ ಆಗ್ತಕ್ಕಂಥ ಒಂದು ಫರ್ಟಿಲೈಸೇಷನ್. ದಟ್ ಇಸ್ ಫರ್ಟಿಲೈಸೇಷನ್ ಮೀನಿಂಗ್ ಏನು, ಇಟ್ ಈಸ್ ದಿ ಫ್ಯೂಷನ್ ಆಫ್ ದಿ ಮೇಲ್ ಅಂಡ್ ದಿ ಫಿಮೇಲ್ ಗ್ಯಾಮೆಟ್. ಇದನ್ನ ಇನ್ನೊಂದು ಇರ್ತದೆ ಏನ್ ಹೇಳ್ತೀವಿ, ಸಿಂಗೇಮಿ ಅಂತಾನು ಕೂಡ ಹೇಳ್ತೀವಿ. ಏನಂತ ಹೇಳ್ತೇವೆ, ಸಿಂಗೇಮಿ. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಆಫ್ ದಿ ರೀಪ್ರೊಡಕ್ಷನ್ಸ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ. ಸೊ ಏನಿದೆ ನಿಮ್ಗೆ, ಇದು ಸ್ಪರ್ಮು ಅಲ್ವಾ, ಇಲ್ಲಿ ಕಾಣಿಸ್ತಾ ಇರೋದು ಎಗ್ ಸೆಲ್ಲು. ಸೊ ಏನಾಗಿದೆ ನಿಮ್ಗೆ, ದ ಸ್ಪರ್ಮ್ ಏನ್ ಮಾಡುತ್ತೆ, ಇಟ್ ಎಂಟರ್ಸ್ ಇನ್ ದಿ ಎಗ್ ಸೆಲ್. ದಟ್ ಇಸ್ ದಿ ಫ್ಯೂಷನ್ ಆಫ್ ದಿ ಸ್ಪರ್ಮ್ ವಿತ್ ದಿ ಎಗ್. ಇಟ್ ಈಸ್ ಕಾಲ್ಡ್ ಎಸ್ ಏನಂತ ಕರಿತೀವಿ ಅದನ್ನ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ದ ಫ್ಯೂಷನ್ ಆಫ್ ದಿ ಮೇಲ್ ಅಂಡ್ ದಿ ಫಿಮೇಲ್ ಗ್ಯಾಮೆಟ್. ಇಟ್ಸ್ ಸೊ ಏನಿದೆ ನಿಮ್ಗೆ, ಸೊ ಏನಾಯ್ತು, ಫ್ರಾಗ್ ಎಗ್ ಏನ್ ಮಾಡುತ್ತೆ, ವಾಟರ್ ಅಲ್ಲಿ ರಿಲೀಸ್ ಮಾಡಿದೆ. ಆಮೇಲೆ ಮೇಲ್ ಫ್ರಾಗ್ ಏನ್ ಮಾಡುತ್ತೆ, ಇಟ್ ರಿಲೀಸ್ ಸ್ಪರ್ಮ್. ಫಿಮೇಲ್ ಫ್ರಾಗ್ ಎಗ್ ರಿಲೀಸ್ ಮಾಡುತ್ತೆ, ಮೇಲ್ ಫ್ರಾಗ್ ಸ್ಪರ್ಮ್ ರಿಲೀಸ್ ಮಾಡುತ್ತೆ. ಸೊ ಎರಡು ಫರ್ಟಿಲೈಸೇಷನ್ ವಾಟರ್ ಅಲ್ಲಿ ಆಗ್ತಾ ಇದೆ. ಸೊ ಏನಿದೆ, ಇದು ಔಟ್ಸೈಡ್. ಸೊ ದಟ್ ಇಸ್ ಕಾಲ್ಡ್ ಆಸ್ ಇದಾಗಿ ಫರ್ಟಿಲೈಸೇಷನ್. ಇಟ್ ಇಸ್ ಔಟ್ಸೈಡ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಏನಿದೆ ನಿಮ್ಗೆ
ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಇನ್ ಕೇಸ್ ಆಫ್ ದಿ ಹ್ಯೂಮನ್ಸ್ ಒಳಗೆ ಬಂದ್ರೆ, ಸೊ ದಟ್ ಈಸ್ ಕಾಲ್ಡ್ ಎಸ್ ಏನಂತ ಕರಿತೀವಿ ನಾವು ಅದನ್ನ ಫರ್ಟಿಲೈಸೇಷನ್ ಈಸ್, ಇನ್ ಕೇಸ್ ಆಫ್ ದಿ ಹ್ಯೂಮನ್ಸ್ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್. ಇದೇನಾಗ್ತಾ ಇದೆ ಅಂತಂದ್ರೆ ಇದರೊಳಗೆ ಇನ್ ದಿ ಫೀಮೇಲ್ ಫರ್ಟಿಲೈಸೇಷನ್ ಏನಿದೆ ಅಕರ್ಸ್ ಇನ್ ದಿ ಫೀಮೇಲ್ organisms. So in the body of the female organisms it is called as internal fertilization. The fertilization is inside. ಅಷ್ಟೇ ನೆನಪಿಟ್ಕೋತೀರಾ? The fertilization is outside the body, it is external fertilization. The fertilization is inside the body, it is called internal fertilization. So ಇದು ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ಸ್ ನೆನಪಿಟ್ಕೊಂಡ್ರೆ ಅದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಗೆ ಫ್ರಾಗ್, ಫಿಶ್ ನೆನಪಿಟ್ಕೊಳ್ಳಿ. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಗೆ ಹ್ಯೂಮನ್ ಬೀಯಿಂಗ್ಸ್ ಮತ್ತು ಆಲ್ಮೋಸ್ಟ್ ಆಲ್ ದಿ ಏನಿದೆ ಅನಿಮಲ್ಸ್ ಅಲ್ಲಿ ಆಗುವಂತದ್ದು ಇಂಟರ್ನಲ್ ಫರ್ಟಿಲೈಸೇಷನ್ ಕೂಡ ಆಗುತ್ತೆ. ಸೊ ದಟ್ ಈಸ್ ದಿ ಒನ್ ಥಿಂಗ್ ಏನಾಗ್ಬೋದು ಏನಿದೆ ನಿಮ್ಗೆ ಫರ್ಟಿಲೈಸೇಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ದಿ ಫರ್ಟಿಲೈಸೇಷನ್ ಅಂದ್ರೆ ಏನು, ಸೊ ಅರ್ಥ. ಸೊ ನೆಕ್ಸ್ಟ್ ಅಬೌಟ್ ದಿ ನಿಮ್ಗೆ ಝೈಗೋಟ್ ಫಾರ್ಮೇಶನ್ ಆದ್ಮೇಲೆ ಏನಾಗುತ್ತೆ ಝೈಗೋಟು, ಇದೇನಾಯ್ತು ನಿಮ್ಗೆ ಅಬೌಟ್ ಸೊ ಫ್ರಮ್ ಇದ್ರಲ್ಲಿ ಹೌದಾ. ಸೊ ಫರ್ಟಿಲೈಸೇಷನ್ ಇಲ್ಲ ಆಗಿತ್ತು ನಿಮ್ಗೆ ಅದ್ರಲ್ಲಿ ಇದ್ರೊಳಗೆ ನೋಡಿದ್ರಿ, ಇದು ಇದ್ರೊಳಗೆ ನೋಡ್ಕೊಂಡ್ರಿ ಏನಾಗಿತ್ತು ನಿಮ್ಗೆ ಫರ್ಟಿಲೈಸೇಷನ್ ಅಲ್ವೇನ್ರಿ, ಇದು ಫರ್ಟಿಲೈಸೇಷನ್ ಆಯ್ತು. ಈ ರೀತಿ ಫರ್ಟಿಲೈಸೇಷನ್ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಾಯ್ತು ನಿಮ್ಗೆ ಏನಾಗಬೇಕಾಗಿದೆ ಫರ್ಟಿಲೈಸೇಷನ್ ಪ್ರೋಸೆಸ್ ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು, ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಒಳಗೆ ಆಗೋದು ಯಾವುದು, ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ಸೊ it grows into ಏನಿದೆ ಎಂಬ್ರಿಯೋ ಅಂತ ಕರಿತೀವಿ. ದಿಸ್ ಎಂಬ್ರಿಯೋ ಗ್ರೋಸ್ ಇಂಟು ಆರ್ಗ್ಯಾನಿಸಮ್ಸ್ ಫ್ರಮ್ ದಿ ಮೈಟಾಸಿಸ್. ದಟ್ ಈಸ್ ಕಾಲ್ಡ್ ನೋಡಿ ಒಂದ್ ಸೆಲ್ ಇರುತ್ತೆ ಝೈಗೋಟ್ ಒಳಗೆ, ಅದೇನಾಗುತ್ತೆ ಮೆನಿ ಸೆಲ್ಸ್ ಆಗುತ್ತೆ. ಆ ಸೆಲ್ಸ್ ಎಲ್ಲ ಏನಾಗುತ್ತೆ ಮತ್ತೆ ಫಾರ್ಮೇಜ್ ಅವು ಏನಾಗ್ತವೆ ಅಂದ್ರೆ ಕೆಲವೊಂದು ಸೆಲ್ಸ್ ಅದ್ರೊಳಗೆ ಸ್ಕಿನ್ ಆಗುತ್ತೆ, ಕೆಲವೊಂದು ಸೆಲ್ಸ್ ಒಳಗೆ ಅದ್ರೊಳಗೆಲ್ಲ ಏನಾಗಿರುತ್ತೆ ನಿಮ್ಗೆ ಬಾಡಿ ಆರ್ಗನ್ಸ್ ಅಂತ ಕರಿತೀರಿ. ಆಮೇಲೆ ಕೆಲವೊಂದು ಸೆಲ್ಸ್ ಬ್ಲಡ್ ಇಂಥವೆಲ್ಲ ಆರ್ಗನ್ಸ್ ಆಗುತ್ತೆ. ಸೊ ಆಮೇಲೆ ನಿಮ್ ಡೈಜೆಸ್ಟ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಈ ತರ ಎಲ್ಲಾನು ಕೂಡ ಒಂದೊಂದು ಸೆಲ್ಸ್ ಎಲ್ಲ ಸೇರ್ಕೊಂಡು ಡಿಫ್ರೆನ್ಸಿಯೇಷನ್ ಅಂತ ಸೆಲ್ ಡಿಫ್ರೆನ್ಸಿಯೇಷನ್ ಇಂದ ಆಗ್ಬಿಟ್ಟು ನಿಮ್ಗೆ ಏನಾಗುತ್ತೆ ಒಂದು ಆರ್ಗ್ಯಾನಿಸಮ್ಸ್ ಆಗುತ್ತೆ. ಸೊ ಫಸ್ಟ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಒಳಗೆ 2 ಸ್ಟೆಪ್ ನೋಡ್ತೇವೆ, ಒಂದು ಝೈಗೋಟ್ ಆಮೇಲೆ ಏನ್ರಲ್ಲಿ ಎಂಬ್ರಿಯೋಜೆನಿಸಿಸ್ ಅಲ್ವಾ. ಸೊ ದಿ ಎಂಬ್ರಿಯೋ ಗ್ರೋಸ್ ಇಂಟು ಆರ್ಗ್ಯಾನಿಸಮ್, ಇಟ್ ಈಸ್ ದಿ ಎಂಬ್ರಿಯೋಜೆನಿಸಿಸ್. ಇಲ್ಲಿ ಆಗ್ತಾ ಇರೋದು ಅದೇ ಎಂಬ್ರಿಯೋಜೆನಿಸಿಸ್. ಸೊ ಅಬೌಟ್ ಕಮಿಂಗ್ ಟು ಅವರ್ ಏನಾಯ್ತು ನಿಮ್ಗೆ ಆಫ್ಟರ್ ದಿ ಏನಾಯ್ತು ನಿಮ್ಗೆ ಕಮಿಂಗ್ ಟು ಅವರ್ ಇದ್ರೊಳಗೆ ಅನಿಮಲ್ಸ್ ಅಲ್ಲಿ ಬಂದ್ರೆ ನಾವು ಅಲ್ವಾ. ಸೊ ಪ್ಲಾಂಟ್ಸ್ ಅಲ್ಲಿ ಏನಾಯ್ತು ನಿಮ್ಗೆ ಯಾವ ರೀತಿ ಆಗುತ್ತೆ, ಪ್ಲಾಂಟ್ಸ್ ಒಳಗೆ ಏನಾಗುತ್ತೆ ನೆನ್ಪನ ಕೇಳ್ತಾ ಇದೀನಿ ಅಮೂಲ್ಯ, ಬರ್ತಾ ಇದೆಯಾ ಬರ್ತಾ ಇದೆಯಾ? ಹಾ ಸರಿ. ಸೊ ಕಮಿಂಗ್ ಟು ಅವರ್ ಏನಾಯ್ತು ನಿಮ್ಗೆ ಅಬೌಟ್ ದಿ ಇದ್ರೊಳಗೆ ಪೋಸ್ಟ್ ಇದ್ರಲ್ಲಿ ಏನಿದೆ ಝೈಗೋಟ್ ಏನಾಗಿರುತ್ತೆ ನಿಮ್ಗೆ ಇಟ್ ಗ್ರೋಸ್ ಇಂಟು ಎಂಬ್ರಿಯೋ. ಆಮೇಲೆ ಏನಿದೆ ಓವರಿ ಏನ್ ಮಾಡುತ್ತೆ ಇಟ್ ಫಾರ್ಮ್ಸ್ ದಿ ಪೋಸ್ಟ್ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಯ್ತು ನಿಮ್ಗೆ ಓವರಿ ಇದ್ದಿದ್ದು ಫ್ರೂಟ್ ಆಗುತ್ತೆ, ಓವಿಲ್ ಇದ್ದಿದ್ದು ಸೀಡ್ ಆಗುತ್ತೆ. ಆಮೇಲೆ ಏನಾಯ್ತು ನಿಮ್ಗೆ ದಿಟ್ zygote ಏನಾಯ್ತು ಇಟ್ ಗ್ರೋಸ್ ಇಂಟು ಎಂಬ್ರಿಯೋ. ದಿಸ್ ಇಸ್ ದಿ zygote grows into embryo. The ovary forms into fruits, ovary forms the fruits and the ovule forms the seeds. ಇದು ಪ್ಲಾಂಟ್ಸ್ ಅಲ್ಲಿ ಆಗುವಂತದ್ದು. ಸೊ ಕಮಿಂಗ್ ಟು ರಿಪ್ರೊಡಕ್ಷನ್ ಇದಕ್ಕೆ ಬಂದ್ರೆ ಅಲ್ಲೇನ್ರಿ, ಸೊ ಇದರಲ್ಲಿ ಅನಿಮಲ್ಸ್ ಗೆ ಬಂದ್ರೆ ದೇರ್ ಆರ್ 2 types of animals. ಅಂದ್ರೆ ಯಾವ್ದ್ರಿ ಇದು 2 types of animals ರಿಪ್ರೊಡಕ್ಷನ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರೋದು ಯಾವ್ದು, ಓವಿ ಪ್ಯಾರಸ್ ಅಂತ ಕರಿತೀವಿ. ಇದೇನಂತ ಹೇಳ್ತೀವಿ ಓವಿ ಪ್ಯಾರಸ್ ಅಂತ ಕರಿತೀವಿ. ಸೊ ಆಲ್ ದಿ ಇನ್ವರ್ಟಿಬ್ರೇಟ್ಸ್ ಅಂಡ್ ದಿ ವರ್ಟಿಬ್ರೇಟ್ಸ್ ಅಂತ ಏನ್ ಕರಿತೀರಿ ಎಲ್ಲ ಏನ್ ಮಾಡ್ತಾವೆ ಮೊಟ್ಟೆ ಇಟ್ಟಿದಾವ ಅಲ್ಲ, ಮೊಟ್ಟೆ ಮೇಲೆ ಕುತ್ಕೊಂಡಿದೆ ಅದು ಕೋಳಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ಏನಂತ ಕರಿತೀವಿ, ದಟ್ ಈಸ್ ಅಬೌಟ್ ದಿ ಕಮಿಂಗ್ ಟು ಯುವರ್ ಕಮಿಂಗ್ ಟು ಯುವರ್ ಶುಭು. ಇದಕ್ಕೆ ಬಂದ್ರೆ ಮ್ಯಾಮಲ್ಸ್ ಗೆ ಬಂದ್ರೆ ದೇ ಏನ್ ಮಾಡಿದೆ ಗೇವ್ ಬರ್ತ್ ಟು ಯಂಗ್ ಒನ್ಸ್, ದೇ ಗೇವ್ ಬರ್ತ್ ಟು ಯಂಗ್ ಒನ್ಸ್. ಸೊ ದಟ್ ಇಸ್ ಕಾಲ್ಡ್ ಎಸ್ ಏನಂತ ನಿಮ್ಗೆ ಅಬೌಟ್ ದಿ ಇದ್ರೊಳಗೆ ಆಯ್ತು. ಓವಿ ಪ್ಯಾರಸ್ ಅಂದ್ರೆ ಏನಂತ ಗೊತ್ತಾಯ್ತು, ದ ಅನಿಮಲ್ಸ್ ವಿಚ್ ಲೈಸ್ ದಿ ಎಗ್ಸ್ ಅಲ್ವಾ. ಎಕ್ಸಾಂಪಲ್ ವರ್ಟಿಬ್ರೇಟ್ಸ್, ಆಲ್ ವರ್ಟಿಬ್ರೇಟ್ಸ್ ಅಂಡ್ ದಿ ಇನ್ವರ್ಟಿಬ್ರೇಟ್ಸ್. ಸೊ ಇದ್ರೊಳಗೆ ಬರ್ಡ್ಸ್ ಅಂತ ನಾವು ನೆನ್ಪಿಟ್ಕೊಳ್ಳಿ. ಓವಿ ಪ್ಯಾರಸ್ ಅಂದ್ರೆ ದೀಸ್ ಅನಿಮಲ್ಸ್ ಏನ್ ಮಾಡುತ್ತೆ
they gave birth to young ones. That is called as the same young ones. That is called as the oviparous ಅಂತ ಕರೀತೀವಿ. ಈಗ ಅರ್ಥ ಆಯ್ತಾ? So oviparous ಅಂದ್ರೆ in case of the animals, there are two types of animals. Some animals they produces the eggs while their reproduction ಗೆ they are oviparous. Some of the animals reproduce from the they give birth to same young ones ಅಥವಾ same animals. So that is called as the really oviparous ಅಂತ ಕರೀತೀವಿ. So ಇದು ಅರ್ಥ ಆಯ್ತಾ ಈಗ? That is about the ಏನಾಯ್ತು ನಿಮ್ಗೆ in case of the reproduction, in case of ಇದ್ರೊಳಗೆ ನೀವು ಅರ್ಥ ಮಾಡ್ಕೊಳ್ಳೋದ್ರಿ ಆಯ್ತೇನ್ರಿ? ಸೊ ದಟ್ ಈಸ್ ಅಬೌಟ್ ಯುವರ್ ಈಗ ಆವಾಗಲೇ ನೀನು ಇಲ್ಲಿ ಓಪನ್ ಮಾಡ್ಬೋದು ಗಾಡಿನ ಸೊ ಐದೇನ್ರಿ? ಅರ್ಥ ಆಯ್ತಲ್ಲ? ನಾಳೆ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ? ಥ್ಯಾಂಕ್ ಯು. ನೀವು